ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಮಸ್ಕಾರ ಸ್ನೇಹಿತರೆ, ಡಿವೈನ್ ಕನ್ನಡ ಎಂಬ ಈ ಶಕ್ತಿಶಾಲಿ ಜಗತ್ತಿಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಇಲ್ಲಿ ನಾವು ಜ್ಯೋತಿಷ್ಯವನ್ನು ಕೇವಲ ಭವಿಷ್ಯ ಹೇಳುವ ವಿಷಯವಾಗಿ ಅಥವಾ ಗ್ರಹಗಳ ಒಣ ಲೆಕ್ಕಾಚಾರವಾಗಿ ನೋಡುವುದಿಲ್ಲ. ಇಲ್ಲಿ ನಾವು ನಿಮ್ಮ ಮೌನ ಹೋರಾಟ, ನಿಮ್ಮ ಹೆಗಲ ಮೇಲಿನ ಹೊಣೆಗಾರಿಕೆಯ ಅಗಾಧ ಭಾರ, ನಿಮ್ಮ ನಾನು ಇನ್ನೂ ಎಷ್ಟು ಸಹಿಸಬೇಕು ಅನ್ನೋ ಒಳಗಿನ ಪ್ರಶ್ನೆ ಮತ್ತು ನೀವು ನಿಧಾನವಾಗಿ ಆದರೆ ಅಷ್ಟೇ ಗಟ್ಟಿಯಾಗಿ ಕಟ್ಟಿಕೊಂಡ ಜೀವನದ ಕಥೆಯನ್ನು ಮಾತನಾಡುತ್ತೇವೆ. ಇಂದು ನಾನು ಮಾತನಾಡುತ್ತಿರುವುದು ರಾಶಿಚಕ್ರದ ಅತ್ಯಂತ ಶಿಸ್ತುಬದ್ಧ, ಪರಿಶ್ರಮಿ, ಅಪಾರ ಸಹನೆ ಮತ್ತು ಅಂತಿಮ ಜಯದ ಪ್ರತೀಕವಾದ ಮಕರ ರಾಶಿಯ ಬಗ್ಗೆ. ನನ್ನ ಮಕರ ರಾಶಿಯ ಸಹೋದರ ಸಹೋದರಿಯರೇ, ನಿಮ್ಮ ಬಗ್ಗೆ ಈ ಜಗತ್ತು ಸಾಮಾನ್ಯವಾಗಿ ಏನು ಹೇಳುತ್ತದೆ ಗೊತ್ತಾ? ಇವರು ತುಂಬಾ ಗಂಭೀರ, ಸೀರಿಯಸ್ ಮನುಷ್ಯರು. ಇವರು ಅಷ್ಟು ಸುಲಭವಾಗಿ ಭಾವನೆ, ಇಮೋಷನ್ಸ್ ತೋರಿಸೋದಿಲ್ಲ. ಇವರು ಕೆಲಸವೇ ಜೀವನ, ಜೀವನವೇ ಕೆಲಸ ಅಂತ ಬದುಕುತ್ತಾರೆ. ಇವರಿಗೆ ಬೇರೆ ಪ್ರಪಂಚವೇ ಇಲ್ಲ. ಹೌದು, ಜಗತ್ತು ಹೀಗೆ ಹೇಳುತ್ತದೆ. ಆದರೆ ಜನ ಕಾಣದ, ಕೇವಲ ನಿಮಗೆ ಮಾತ್ರ ತಿಳಿದಿರುವ ಸತ್ಯವೇ ಬೇರೆ. ನೀವು ಗಂಭೀರರಾಗಿರುವುದು ನಿಮಗೆ ನಗಲು ಬರುವುದಿಲ್ಲ ಅಂತ ಅಲ್ಲ, ನೀವು ಜೀವನವನ್ನು ಲಘುವಾಗಿ ತೆಗೆದುಕೊಳ್ಳದ ಕಾರಣ. ಜೀವನದ ಕಷ್ಟ ಏನು ಅಂದು ನಿಮಗೆ ಚಿಕ್ಕ ವಯಸ್ಸಿನಲ್ಲೇ ಅರ್ಥವಾಗಿರುವ ಕಾರಣ. ನೀವು ಭಾವನೆ ತೋರಿಸದಿರುವುದು ನಿಮಗೆ ಹೃದಯ ಇಲ್ಲ ಅಂತ ಅಲ್ಲ, ನಿಮ್ಮ ಜವಾಬ್ದಾರಿಗಳು, ನಿಮ್ಮ ಕರ್ತವ್ಯಗಳು ನಿಮಗೆ ದುರ್ಬಲರಾಗಲು ಅವಕಾಶ ಕೊಡದ ಕಾರಣ. ನೀವು ಕೆಲಸದಲ್ಲಿ ಮುಳುಗಿರುವುದು ನಿಮಗಾಗಿ ಅಲ್ಲ, ನಿಮ್ಮ ಹಿಂದೆ ನಿಂತಿರುವವರ, ನಿಮ್ಮನ್ನು ನಂಬಿರುವವರ ಭವಿಷ್ಯಕ್ಕಾಗಿ. ಕಳೆದ ಕೆಲವು ವರ್ಷಗಳಲ್ಲಿ, ವಿಶೇಷವಾಗಿ 2023, 2024 ಮತ್ತು 2025ರ ಸಮಯದಲ್ಲಿ ನೀವು ಬಹಳಷ್ಟು ಹೊತ್ತಿದ್ದೀರಿ. ಕುಟುಂಬದ ಹೊಣೆ, ಹಣಕಾಸಿನ ತೀವ್ರ ಒತ್ತಡ, ಕೆಲಸದ ಸ್ಥಳದಲ್ಲಿ ಅತಿಯಾದ ನಿರೀಕ್ಷೆಗಳು ಮತ್ತು ಈ ಎಲ್ಲದರ ನಡುವೆ ನಿಮ್ಮದೇ ವೈಯಕ್ತಿಕ ಕನಸುಗಳನ್ನು, ಆಸೆಗಳನ್ನು ಮೌನವಾಗಿ ಬದಿಗಿಟ್ಟಿದ್ದೀರಿ. ರಾತ್ರಿ ಮಲಗುವಾಗ, ದಣಿದ ದೇಹಕ್ಕೆ ನಿದ್ರೆ ಬರಾದಿದ್ದಾಗ ಒಂದು ಪ್ರಶ್ನೆ ನಿಮಗೆ ಆಗಾಗ ಕಾಡಿರಬಹುದು: ನನ್ನ ಸಮಯ ಯಾವಾಗ ಬರುತ್ತದೆ? ನಾನು ಹೀಗೆಯೇ ದುಡಿಯುತ್ತಾ ಇರಬೇಕಾ? ನನ್ನ ಶ್ರಮಕ್ಕೆ ಕೊನೆ ಇಲ್ವಾ? ಮಕರ ರಾಶಿಯವಡೆ, ಸಮಾಧಾನವಾಗಿರಿ. 2026 ಈ ಪ್ರಶ್ನೆಗೆ ಉತ್ತರ ಕೊಡಲು ಬರುತ್ತಿದೆ. ಇದು ನಿಮ್ಮ ಪಾಲಿಗೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ, ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಏರುವ ಮತ್ತು ಜೀವನದಲ್ಲಿ ಸ್ಥಿರತೆ ಬರುವ ವರ್ಷ. ಮಕರ ರಾಶಿಯ ಅಧಿಪತಿ ಮತ್ತು 2026ರ ನ್ಯಾಯ. ಮಕರ ರಾಶಿಯ ಅಧಿಪತಿಯಾರು? ಕರ್ಮಫಲದಾತ ಶನಿದೇವ. ಶನಿ ಎಂದರೆ ಸಮಯ, ಶನಿ ಎಂದರೆ ಕರ್ಮ, ಶನಿ ಎಂದರೆ ವಿಳಂಬದ ಮೂಲಕ ಬರುವ ಅಂತಿಮ ನ್ಯಾಯ. ಕಳೆದ ಕೆಲವು ವರ್ಷಗಳಲ್ಲಿ ಶನಿ ನಿಮ್ಮನ್ನು ಕಠಿಣವಾಗಿ ಪರೀಕ್ಷಿಸಿದ್ದಾನೆ. ಬೆಂಕಿಯಲ್ಲಿ ಚಿನ್ನವನ್ನು ಸುಟ್ಟಂತೆ ಸುಟ್ಟಿದ್ದಾನೆ. ನಿಮಗೆ ತಕ್ಷಣದ ಫಲ ಕೊಟ್ಟಿಲ್ಲ, ನೀವು ಕೇಳಿದ್ದನ್ನು ತಕ್ಷಣ ನೀಡಿಲ್ಲ. ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಿದ್ದಾನೆ, ನಿಮ್ಮ ಶಕ್ತಿಯನ್ನು ಗಟ್ಟಿಗೊಳಿಸಿದ್ದಾನೆ, ನಿಮ್ಮನ್ನು ವಜ್ರದಂತೆ ಗಟ್ಟಿಯಾಗಿಸಿದ್ದಾನೆ. 2026ರಲ್ಲಿ ಅದೇ ಶನಿ ನಿಮ್ಮ ಶತ್ರುವಾಗಿ ಇರಲಾರ. ಈ ವರ್ಷ ಶನಿ ನಿಮ್ಮ ಗುರುವಾಗುತ್ತಾನೆ, ನಿಮ್ಮ ಮಿತ್ರನಾಗುತ್ತಾನೆ, ನಿಮ್ಮ ಮೌನ ಶ್ರಮಕ್ಕೆ ಸಾಕ್ಷಿಯಾಗುತ್ತಾನೆ. ಇಷ್ಟು ದಿನ ಕಷ್ಟಪಟ್ಟಿದ್ದೀಯಾ, ಈಗ ತೆಗೆದುಕೋ ಎಂದು ಫಲ ನೀಡಲು ಬರುತ್ತಿದ್ದಾನೆ. ಕಳೆದ ಕೆಲವು ವರ್ಷಗಳನ್ನೊಮ್ಮೆ ಕಣ್ಣು ಮುಚ್ಚಿ ನೆನಪಿಸಿಕೊಳ್ಳಿ. ನೀವು ಎಷ್ಟು ಬಾರಿ ಇನ್ನೂ ಸ್ವಲ್ಪ ತಾಳ್ಮೆ, ಸರಿ ಹೋಗುತ್ತೆ ಅಂತ ನಿಮ್ಮನ್ನು ನೀವೇ ಸಮಾಧಾನ ಮಾಡಿಕೊಂಡಿದ್ದೀರಿ? ನೀವು ನೋಡಿದ್ದೀರಿ, ಕೆಲವರು ನಿಮ್ಮ ಕಣ್ಣೆದುರಿಗೆ ಕಡಿಮೆ ಶ್ರಮ ಮಾಡಿ ಮುಂದೆ ಹೋಗಿದ್ದು, ಕೆಲವರು ನೀವು ಮಾಡಿದ ಕೆಲಸಕ್ಕೆ ನಿಮ್ಮ ಕ್ರೆಡಿಟ್ ತೆಗೆದುಕೊಂಡಿದ್ದು. ಆದರೂ ನೀವು ಜಗಳ ಮಾಡಿಲ್ಲ, ಮೌನವಾಗಿ ತಲೆ ಬಗ್ಗಿಸಿ ನಿಮ್ಮ ಕೆಲಸ ಮುಂದುವರಿಸಿದ್ದೀರಿ. ಇದೇ ಮಕರ ರಾಶಿಯವರ ನಿಜವಾದ ಶಕ್ತಿ. 2026 ಈ ಮೌನ ಶ್ರಮವನ್ನು ಜಗತ್ತಿಗೆ ತೋರಿಸುವ ವರ್ಷ. ನಿಮ್ಮ ಬಗ್ಗೆ ಜನರ ದೃಷ್ಟಿಕೋನ ಬದಲಾಗುತ್ತದೆ, ನಿಮ್ಮ ಮಾತಿಗೆ ತೂಕ ಬರುತ್ತದೆ. ನಿಮ್ಮನ್ನು ನಿರ್ಲಕ್ಷ್ಯ ಮಾಡಿದವರೇ ನಿಮ್ಮ ಹತ್ತಿರ ಬಂದು ಸಲಹೆ ಕೇಳುವ ಕಾಲ ಬರುತ್ತದೆ. ವೃತ್ತಿ ಮತ್ತು ಜೀವನದ ದಿಕ್ಕು, ಅಧಿಕಾರದ ಮೆಟ್ಟಿಲು. ವೃತ್ತಿ ಮತ್ತು ಜೀವನದ ದಿಕ್ಕಿನ ಬಗ್ಗೆ ಮಾತನಾಡೋಣ. ಮಕರ ರಾಶಿಯವರೇ, ನೀವು T20 ಆಟಗಾರರಲ್ಲ, ನೀವು ಟೆಸ್ಟ್ ಮ್ಯಾಚ್ ಆಟಗಾರರು. ನೀವು ದೀರ್ಘಾವಧಿಯ ಆಟಗಾರರು. ನಿಮಗೆ ತಕ್ಷಣದ, ತಾತ್ಕಾಲಿಕ ಗೆಲುವಿಗಿಂತ ನಿಧಾನವಾದಿ ಬಂದರೂ ಅಲುಗಾಡದ ಸ್ಥಿರ ಗೆಲುವು ಮುಖ್ಯ. 2026ರಲ್ಲಿ ನಿಮ್ಮ ವೃತ್ತಿಜೀವನದಲ್ಲಿ ಒಂದು ದೊಡ್ಡ ತಿರುವು ಬರಬಹುದು. ಕೆಲವರಿಗೆ ಬಹುದಿನಗಳಿಂದ ಕಾಯುತ್ತಿದ್ದ ಪದೋನ್ನತಿ ಸಿಗಬಹುದು. ಕೆಲವರಿಗೆ ಆಫೀಸ್ನಲ್ಲಿ ಅಥವಾ ಸಂಸ್ಥೆಯಲ್ಲಿ ಹೆಚ್ಚಿನ ಜವಾಬ್ದಾರಿ, ಅಧಿಕಾರ ಸಿಗಬಹುದು. ಕೆಲವರಿಗೆ ಯಾರಿಗೂ ಉತ್ತರಿಸುವುದು ಬೇಡ ಎಂದು ಸ್ವತಂತ್ರವಾಗಿ ಏನಾದರೂ ಆರಂಭಿಸುವ ಧೈರ್ಯ ಬರುತ್ತದೆ. ವರ್ಷದ ಆರಂಭದಲ್ಲಿ, ಜನವರಿ ಮತ್ತು ಫೆಬ್ರವರಿಯಲ್ಲಿ ಕೆಲಸದ ಒತ್ತಡ ವಿಪರೀತ ಹೆಚ್ಚಾಗಬಹುದು. ನಾನೊಬ್ಬನೇ ಎಷ್ಟು ಮಾಡಲಿ ಎನಿಸಬಹುದು. ಆದರೆ ಮಕರ ರಾಶಿಯವರೇ ನೆನಪಿಡಿ, ಅದೇ ಒತ್ತಡ ನಿಮ್ಮನ್ನು ಮೇಲಕ್ಕೆ ತಳ್ಳುತ್ತದೆ. ಒಂದು ಮಾತು ಸತ್ಯ: ಜವಾಬ್ದಾರಿ ಹೆಚ್ಚಾದರೆ ಅಧಿಕಾರವೂ ಹತ್ತಿರದಲ್ಲೇ ಇರುತ್ತದೆ. ಕಷ್ಟದ ಕೆಲಸಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ ಎಂದರೆ ನೀವು ಅದನ್ನು ಮಾಡಲು ಸಮರ್ಥರು ಎಂದರ್ಥ. ವ್ಯಾಪಾರ ಮಾಡುವ ಮಕರ ರಾಶಿಯವರೇ, ನೀವು ಗಾಳಿಯಲ್ಲಿ ಮಹಲು ಕಟ್ಟುವವರಲ್ಲ, ನೀವು ಗಟ್ಟಿ ನೆಲದ ಮೇಲೆ ಕಟ್ಟಡ ಕಟ್ಟುವವರು. 2026ರಲ್ಲಿ ರಿಯಲ್ ಎಸ್ಟೇಟ್, ಕನ್ಸ್ಟ್ರಕ್ಷನ್, ಮ್ಯಾನುಫ್ಯಾಕ್ಚರಿಂಗ್,
ಕಬ್ಬಿಣ, ಉಕ್ಕು, ಸರ್ಕಾರಿ ಒಪ್ಪಂದಗಳು ಮತ್ತು ದೀರ್ಘಾವಧಿ ಹೂಡಿಕೆಗಳು ಇವುಗಳಲ್ಲಿ ನಿಮಗೆ ಉತ್ತಮ ಯೋಗವಿದೆ. ಆದರೆ ಒಂದು ಎಚ್ಚರಿಕೆ, ಮಕರ ರಾಶಿಯವರೇ, ನೀವು ತುಂಬಾ ಎಚ್ಚರಿಕೆ ವಹಿಸುತ್ತೀರಿ. ಅತಿಯಾದ ಎಚ್ಚರಿಕೆ ಕೆಲವೊಮ್ಮೆ ಕೈಗೆ ಬಂದ ಅವಕಾಶ ಕಳೆದುಕೊಳ್ಳುವಂತೆ ಮಾಡಬಹುದು. ಎಲ್ಲವೂ ಪರ್ಫೆಕ್ಟ್ ಆಗುವವರೆಗೆ ಕಾಯಬೇಡಿ. ಸರಿಯಾದ ಸಮಯದಲ್ಲಿ ಒಂದು ಧೈರ್ಯದ ಹೆಜ್ಜೆ ಇಡಿ. ರಿಸ್ಕ್ ಇಲ್ಲದೆ ರಾಜಯೋಗವಿಲ್ಲ. ಮಕರ ರಾಶಿಯವರೇ, ನೀವು ಯಾವತ್ತೂ ಬೇರೆ ಯಾರಿಗಾದರೂ ಅವಲಂಬಿತವಾಗಿ ಬದುಕಲು ಇಷ್ಟಪಡಲಿಲ್ಲ. ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು ಎಂಬುದು ನಿಮ್ಮ ಹಠ. 2026 ನಿಮ್ಮ ಆ ಸ್ವಾಭಿಮಾನಕ್ಕೆ ಬಲ ಕೊಡುವ ವರ್ಷ. ನೀವು ಕಟ್ಟಿದ ಅಡಿಪಾಯ ಈಗ ಫಲ ಕೊಡಲು ಶುರು ಮಾಡುತ್ತದೆ. ಹಣ ಮತ್ತು ಆರ್ಥಿಕ ಸ್ಥಿತಿ, ಭದ್ರತೆಯ ಭರವಸೆ. ಹಣ ಮತ್ತು ಆರ್ಥಿಕ ಸ್ಥಿತಿಯಿಂದ ಮುಂದುವರೆಯೋಣ. ಮಕರ ರಾಶಿಯವರೇ, ನೀವು ಹಣವನ್ನು ಶೋಕಿ ಮಾಡಲು ಅಥವಾ ಅಹಂಕಾರದ ಸಂಕೇತವಾಗಿ ನೋಡುವವರಲ್ಲ. ನೀವು ಅದನ್ನು ಭದ್ರತೆ ಮತ್ತು ಜವಾಬ್ದಾರಿಯ ರೂಪವಾಗಿ ನೋಡುವವರು. ನಾನು ಹಣವಿದ್ದರೆ ಕುಟುಂಬ ಸುರಕ್ಷಿತ ಎಂಬ ವಾಸ್ತವ ನಿಮಗೆ ಗೊತ್ತು. ಕಳೆದ ಕೆಲವು ವರ್ಷಗಳಲ್ಲಿ ನೀವು ಹಣವನ್ನು ಕೈಯಲ್ಲಿ ಗಟ್ಟಿಯಾಗಿ ಹಿಡಿದು ಓಡಿದ್ದೀರಿ. ಖರ್ಚು ಕಡಿಮೆ ಮಾಡಿದ್ದೀರಿ, ಉಳಿವಿಕೆ ಹೆಚ್ಚು ಮಾಡಿದ್ದೀರಿ. ಆದರೂ ನೆಮ್ಮದಿ ಕಡಿಮೆ. ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಏಕೆಂದರೆ ಹಣ ಬ್ಯಾಂಕ್ನಲ್ಲಿದ್ದರೂ ಮನಸ್ಸಿನಲ್ಲಿ ಭವಿಷ್ಯದ ಭಯ, ಫಿಯರ್ ಆಫ್ ಫ್ಯೂಚರ್ ಕಾಡುತ್ತಿತ್ತು. ನಾಳೆ ಕೆಲಸ ಹೋದರೆ, ನಾಳೆ ಆರೋಗ್ಯ ಕೆಟ್ಟರೆ ಎಂಬ ಚಿಂತೆ. 2026ರಲ್ಲಿ ಈ ಭಯ ನಿಧಾನವಾಗಿ ಕರಗುತ್ತದೆ. ಇದು ಅಚಾನಕ್ ಲಾಟರಿ ಹೊಡೆದು ಶ್ರೀಮಂತಿಕೆಯ ವರ್ಷವಲ್ಲ. ಮಕರ ರಾಶಿಗೆ ಅಡ್ಡದಾರಿ ಇಷ್ಟವಾಗಲ್ಲ. ಆದರೆ ಆರ್ಥಿಕ ಸ್ಥಿರತೆ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ನಿಮ್ಮ ಕೈಗೆ ಬರುವ ವರ್ಷ. ಆದಾಯದ ಮೂಲಗಳಲ್ಲಿ ಸ್ಪಷ್ಟತೆ ಬರುತ್ತದೆ. ನೀವು ಮಾಡಿದ ಹಳೆಯ ಹೂಡಿಕೆಗಳು, ಜಮೀನು ಅಥವಾ ಸೈಟ್ ಮೇಲಿನ ಹೂಡಿಕೆಗಳು ಈಗ ಫಲ ನೀಡಲು ಶುರು ಮಾಡುತ್ತವೆ. ಸಾಲ, ಲೋನ್ ಇದ್ದರೆ ಅದು ತಗ್ಗುವ ದಾರಿಗಳು ಅಥವಾ ತೀರಿಸುವಂತಹ ಆದಾಯದ ಮಾರ್ಗಗಳು ಕಾಣಿಸುತ್ತವೆ. ಒಂದು ಎಚ್ಚರಿಕೆ, ನಿಮ್ಮ ಶ್ರಮದ ಫಲವನ್ನು ಎಲ್ಲರ ಮೇಲೆ ಹಂಚಿಕೊಳ್ಳಬೇಕಿಲ್ಲ. ನೀವು ಎಲ್ಲರಿಗೂ ಕೊಡುತ್ತೀರಿ, ಆದರೆ ನಿಮಗೆ ಬೇಕಾದಾಗ ಯಾರೂ ಇರುವುದಿಲ್ಲ. ಸ್ವಲ್ಪ ನಿಮಗಾಗಿ, ನಿಮ್ಮ ವೃದ್ಧಾಪ್ಯಕ್ಕಾಗಿ ಉಳಿಸಿಕೊಳ್ಳಿ. ಇದು ಸ್ವಾರ್ಥವಲ್ಲ, ಇದು ಮುಂದಾಲೋಚನೆ. ಪ್ರೀತಿ, ವಿವಾಹ ಮತ್ತು ಸಂಬಂಧಗಳು. ಮೌನ ಕರಗುವ ಸಮಯ. ಪ್ರೀತಿ, ವಿವಾಹ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ ಮಕರ ರಾಶಿಯವರ ಜೀವನದಲ್ಲಿ ಇದು ನಿಧಾನವಾಗಿ ಆದರೆ ಗಂಭೀರವಾಗಿ ಬೆಳೆಯುವ ಕ್ಷೇತ್ರ. ನೀವು ಪ್ರೀತಿಯಲ್ಲಿ ಸಿನಿಮಾ ಸ್ಟೈಲ್ ಆಡಂಬರ ಹುಡುಕುವವರಲ್ಲ. ನೀವು ನಂಬಿಕೆ, ಟ್ರಸ್ಟ್ ಮತ್ತು ಸ್ಥಿರತೆ, ಲಾಯಲ್ಟಿ ಹುಡುಕುವವರು. ಜೊತೆಗೆ ಇರ್ತೀನಿ ಅಂತ ಹೇಳಿದ್ರೆ ಕೊನೆವರೆಗೂ ಇರಬೇಕು ಅನ್ನೋದು ನಿಮ್ಮ ಪಾಲಿಸಿ. ಆದರೆ ನಿಮ್ಮ ಸಮಸ್ಯೆ ಏನು ಗೊತ್ತಾ? ನೀವು ನಿಮ್ಮ ಪ್ರೀತಿಯನ್ನು, ಕಾಳಜಿಯನ್ನು ಮಾತಿನಲ್ಲಿ ತೋರಿಸಲು, ಭಾವನೆ ತೋರಿಸಲು ತಡಮಾಡುತ್ತೀರಿ ಅಥವಾ ಸಂಕೋಚಪಡುತ್ತೀರಿ. ಇದರಿಂದ ಎದುರಿನವರು ನಿಮಗೆ ನನ್ನ ಮೇಲೆ ಪ್ರೀತಿಯೇ ಇಲ್ಲ, ಇವರು ಬರೀ ಕೆಲಸದ ಬಗ್ಗೆ ಯೋಚಿಸ್ತಾರೆ ಎಂದು ತಪ್ಪು ತಿಳಿಯುತ್ತಾರೆ. 2026ರಲ್ಲಿ ಈ ಮೌನ ನಿಧಾನವಾಗಿ ಕರಗುತ್ತದೆ. ಯಾರು ನಿಮ್ಮ ಶ್ರಮವನ್ನು, ನಿಮ್ಮ ಹೊಣೆಗಾರಿಕೆಯನ್ನು ಗೌರವಿಸುತ್ತಾರೋ ಅವರು ನಿಮ್ಮ ಜೀವನದಲ್ಲಿ ಗಟ್ಟಿಯಾಗಿ ಉಳಿಯುತ್ತಾರೆ. ಯಾರು ನಿಮ್ಮ ಮೌನವನ್ನು ಉಪೇಕ್ಷೆಯಂತೆ ಕಾಣುತ್ತಾರೋ ಅವರು ದೂರವಾಗುತ್ತಾರೆ. ವಿವಾಹಕ್ಕೆ ಕಾಯುತ್ತಿರುವ ಮಕರ ರಾಶಿಯವರಿಗೆ 2026ರಲ್ಲಿ ಸ್ಥಿರ, ಪ್ರಬುದ್ಧ ಮತ್ತು ಪ್ರಾಮಾಣಿಕ ಸಂಬಂಧ ಸಿಗುವ ಸೂಚನೆಗಳಿವೆ. ಬಹುಶಃ ನಿಮ್ಮ ಕೆಲಸದ ಕ್ಷೇತ್ರದವರೇ ಅಥವಾ ಪರಿಚಯಸ್ಥರೇ ಸಂಗಾತಿಯಾಗಬಹುದು. ವಿವಾಹಿತರಿಗೆ ಒಂದು ಮಾತು ಬಹಳ ಮುಖ್ಯ.
ಮಕರ ರಾಶಿಯವರೇ, ದಯವಿಟ್ಟು ಕೇಳಿ. ನಿಮ್ಮ ದುರ್ಬಲತೆಯನ್ನು, ನಿಮ್ಮ ಕಣ್ಣೀರನ್ನು ಒಮ್ಮೆ ಸಂಗಾತಿಯ ಮುಂದೆ ತೋರಿಸುವುದರಿಂದ ನಿಮ್ಮ ಗೌರವ ಕಡಿಮೆಯಾಗುವುದಿಲ್ಲ. ಬದಲಾಗಿ ಸಂಬಂಧ ಇನ್ನೂ ಗಟ್ಟಿಯಾಗುತ್ತದೆ. ನೀವು ರೋಬೋಟ್ ಅಲ್ಲ, ಮನುಷ್ಯರು ಎಂದು ಅವರಿಗೆ ತಿಳಿಯಲಿ. ಕುಟುಂಬ ಮತ್ತು ಆರೋಗ್ಯ. ಆರೋಗ್ಯವೇ ಭಾಗ್ಯ. ಕುಟುಂಬ, ಪೋಷಕರು ಮತ್ತು ಮಕ್ಕಳ ವಿಚಾರದಲ್ಲಿ 2026 ನಿಮಗೆ ಹೊಸ ಪಾತ್ರ ನೀಡುತ್ತದೆ. ಇಷ್ಟು ದಿನ ನೀವು ಕುಟುಂಬದಲ್ಲಿ ಆಧಾರ ಸ್ತಂಭವಾಗಿದ್ದೀರಿ. ಎಲ್ಲರೂ ನಿಮ್ಮನ್ನು ನಂಬಿ ಕೂತಿದ್ದಾರೆ. ಈ ವರ್ಷ ನಿಮಗೂ ಆಧಾರ ಬೇಕು, ನಿಮಗೂ ವಿಶ್ರಾಂತಿ ಬೇಕು ಅನ್ನೋದನ್ನು ನೀವು ಒಪ್ಪಿಕೊಳ್ಳುತ್ತೀರಿ. ಪೋಷಕರ ಆರೋಗ್ಯದ ಕಡೆ, ವಿಶೇಷವಾಗಿ ತಂದೆಯ ಕಡೆ ಸ್ವಲ್ಪ ಹೆಚ್ಚು ಗಮನ ಬೇಕಾಗಬಹುದು. ಆದರೆ ಅವರ ಆಶೀರ್ವಾದ ನಿಮಗೆ ಒಳಗಿನ ಶಕ್ತಿ ಕೊಡುತ್ತದೆ. ಮಕ್ಕಳ ವಿಚಾರದಲ್ಲಿ ಅವರ ಭವಿಷ್ಯಕ್ಕೆ, ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ಮುಖ್ಯ ನಿರ್ಧಾರಗಳು ಆಗಬಹುದು. ಕುಟುಂಬದಲ್ಲಿ ನಿಮ್ಮ ಮಾತು ಹೆಚ್ಚು ಗಂಭೀರವಾಗಿ ಕೇಳಲ್ಪಡುತ್ತದೆ. ಇವರು ಹೇಳಿದ್ರೆ ಸರಿಯಾಗೇ ಇರುತ್ತೆ ಎಂಬ ನಂಬಿಕೆ ಬರುತ್ತದೆ. ಆರೋಗ್ಯದ ವಿಷಯಕ್ಕೆ ಬಂದರೆ, ಮಕರ ರಾಶಿಯವರೇ, ನಿಮ್ಮ ದೇಹ ನಿಮ್ಮ ಹೊಣೆಗಾರಿಕೆಯ ಭಾರವನ್ನು ತೋರಿಸುತ್ತದೆ. ಅತಿಯಾದ ಕೆಲಸ, ಓವರ್ವರ್ಕ್, ವಿಶ್ರಾಂತಿಯ ಕೊರತೆ ಮತ್ತು ಒಳಗಿನ ಒತ್ತಡ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತವೆ. 2026ರಲ್ಲಿ ಎಲುಬುಗಳು, ಬೋನ್ಸ್, ಮೂಳೆ, ಕೀಳು ನೋವು, ಜಾಯಿಂಟ್ ಪೇನ್, ವಿಶೇಷವಾಗಿ ಮೋಣಕಾಳು, ನೀಸ್, ಹಲ್ಲು ಮತ್ತು ದೇಹದ ಜಡತೆ ಬಗ್ಗೆ ಸ್ವಲ್ಪ ಹೆಚ್ಚು ಕಾಳಜಿ ಬೇಕಾಗಬಹುದು. ವಾಯು, ಗ್ಯಾಸ್ ಸಂಬಂಧಿತ ಸಮಸ್ಯೆಗಳು ಕಾಡಬಹುದು. ನಿಯಮಿತ ವ್ಯಾಯಾಮ, ನಡೆಗೆ, ಯೋಗ ಮತ್ತು ಮುಖ್ಯವಾಗಿ ಸಮಯಕ್ಕೆ ನಿದ್ರೆ ಮತ್ತು ವಿಶ್ರಾಂತಿ ನಿಮ್ಮ ಆರೋಗ್ಯದ ಕೀಲಿ. ಕೆಲಸ ಎಷ್ಟೇ ಇರಲಿ, ಆರೋಗ್ಯ ಕೆಟ್ಟರೆ ಎಲ್ಲವೂ ಶೂನ್ಯ. ಆಧ್ಯಾತ್ಮಿಕತೆ ಮತ್ತು ಪರಿಹಾರಗಳು. ಆಧ್ಯಾತ್ಮಿಕವಾಗಿ 2026 ಮಕರ ರಾಶಿಯವರಿಗೆ ಶನಿದೇವರ ಸಂಪೂರ್ಣ ಅನುಗ್ರಹದ ವರ್ಷ. ನೀವು ಅರ್ಥಮಾಡಿಕೊಳ್ಳುತ್ತೀರಿ, ಪ್ರತಿ ವಿಳಂಬವೂ ಶಿಕ್ಷೆಯಲ್ಲ, ಕೆಲವೊಮ್ಮೆ ಅದು ತಯಾರಿ, ಪ್ರಿಪರೇಷನ್. ದೇವರು ನಿಮಗೆ ತಡವಾಗಿ ಕೊಟ್ಟಿದ್ದು ನಿಮಗೆ ಒಳ್ಳೆಯದನ್ನೇ ಕೊಡಲು ಎಂದು ನಿಮಗೆ ಅರಿವಾಗುತ್ತದೆ. ಈ ವರ್ಷ ನಿಮ್ಮ ಕರ್ಮದ ಕೆಲವು ಹಳೆಯ ಸಾಲಗಳು ಮುಗಿಯುತ್ತವೆ. ಮನಸ್ಸು ಹಗುರವಾಗುತ್ತದೆ. ಮೌನ ಸೇವೆ, ಯಾವುದೇ ಪ್ರಚಾರವಿಲ್ಲದೆ ನಿರ್ಗತಿಕರಿಗೆ ಸಹಾಯ ಮಾಡುವುದು, ಶನಿವಾರದಂದು ಶನಿ ಸ್ಮರಣೆ ನಿಮ್ಮ ಮನಸ್ಸಿಗೆ ಅಪಾರ ಶಾಂತಿ ತರುತ್ತದೆ. ಸರಳ ಆದರೆ ಪರಿಣಾಮಕಾರಿ ಪರಿಹಾರಗಳು. ಶನಿ ಆರಾಧನೆ. ನಿಮ್ಮ ರಾಶಾಧಿಪತಿ ಶನಿ. ಪ್ರತಿ ಶನಿವಾರ ಶನಿ ದೇವಸ್ಥಾನಕ್ಕೆ ಹೋಗಿ ಅಥವಾ ಮನೆಯಲ್ಲೇ ಓಂ ಶಂ ಶನೇಶ್ಚರಾಯ ನಮಃ ಎಂದು ಜಪಿಸಿ. ದಾನ. ಶನಿವಾರದಂದು ಕಪ್ಪು ಎಳ್ಳು, ಕಪ್ಪು ಉದ್ದು ಅಥವಾ ಕಪ್ಪು ಬಟ್ಟೆಯನ್ನು ದಾನ ಮಾಡಿ ಅಥವಾ ಅಂಗವಿಕಲರಿಗೆ ಸಹಾಯ ಮಾಡಿ. ಗೌರವ. ನಿಮ್ಮ ಜೀವನದ ಹಿರಿಯರಿಗೆ, ವೃದ್ಧರಿಗೆ ಗೌರವ ನೀಡಿ, ಅವರ ಸೇವೆ ಮಾಡಿ. ಅದೇ ನಿಮ್ಮ ಶನಿ ಪರಿಹಾರ. ಕೆಲಸ, ವಿಶ್ರಾಂತಿ, ಸಮತೋಲನ. ಶನಿ ಕರ್ಮಕಾರಕ. ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಶನಿ ಖುಷಿಪಡುತ್ತಾನೆ, ಆದರೆ ದೇಹಕ್ಕೆ ವಿಶ್ರಾಂತಿ ನೀಡದಿದ್ದರೆ ಕೋಪಗೊಳ್ಳುತ್ತಾನೆ. ಸಮತೋಲನ ಕಾಪಾಡಿ. ಅಂತಿಮ ಸಂದೇಶ, ವಿದಾಯ ಮತ್ತು ಹಾರೈಕೆ. ಮಕರ ರಾಶಿಯವರೇ, 2026 ನಿಮಗೆ ಹೇಳುವ ಸಂದೇಶ ಒಂದೇ. ನೀವು ನಿಧಾನವಾಗಿ ನಡೆದಿದ್ದೀರಿ, ನಿಜ, ಆದರೆ ನೀವು ಹಿಂದೆ ಹೋಗಿಲ್ಲ. ನೀವು ಮೌನವಾಗಿದ್ದೀರಿ, ನಿಜ, ಆದರೆ ನೀವು ದುರ್ಬಲರಾಗಿಲ್ಲ. ಈ ವರ್ಷ ನಿಮ್ಮ ಶ್ರಮಕ್ಕೆ ಹೆಸರು, ಸ್ಥಾನ ಮತ್ತು ಶಾಂತಿ ಸಿಗುತ್ತದೆ. ನಿಮ್ಮ ಸಮಯ ಬಂದಿದೆ. ಈ ಮಾತು ನಿಮ್ಮ ಹೃದಯಕ್ಕೆ ತಟ್ಟಿದರೆ, ನಿಮ್ಮ ತಾಳ್ಮೆಗೆ ಫಲ ಸಿಗಲು ಕಮೆಂಟ್ನಲ್ಲಿ ಓಂ ಶನೇಶ್ಚರಾಯ ನಮಃ ಅಥವಾ ಜಯವಾಗಲಿ ಎಂದು ಬರೆಯಿರಿ. ಶುಭವಾಗಲಿ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿ. ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ಡಿವೈನ್ ಕನ್ನಡ ಎಂಬ ಈ ಜ್ಞಾನದ ಜಗತ್ತಿಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಇಲ್ಲಿ ನಾವು ಜ್ಯೋತಿಷ್ಯವನ್ನು ಕೇವಲ ಭವಿಷ್ಯದ ಅಂದಾಜುಗಳಾಗಿ ಅಥವಾ ಗ್ರಹಗಳ ಒಣ ಲೆಕ್ಕಾಚಾರವಾಗಿ ನೋಡುವುದಿಲ್ಲ. ಇಲ್ಲಿ ನಾವು ನಿಮ್ಮ ವಿಭಿನ್ನ ಚಿಂತನೆ, ನಿಮ್ಮೊಳಗಿನ ಬಂಡಾಯ ಮನಸ್ಸು, ನೀವು ಸಮಾಜಕ್ಕೆ ಹೊಂದಿಕೊಳ್ಳುವಾಗ ಕಳೆದುಕೊಂಡ ನಿಮ್ಮದೇ ಸ್ವರ ಮತ್ತು ಮತ್ತೆ ನೀವು ನಿಮ್ಮದೇ ದಾರಿಯಲ್ಲಿ ನಡೆಯಲು ಸಿದ್ಧವಾಗುವ ಆ ಅಮೂಲ್ಯ ಸಮಯವನ್ನು ಮಾತನಾಡುತ್ತೇವೆ. ಇಂದು ನಾನು ಮಾತನಾಡುತ್ತಿರುವುದು ರಾಶಿಚಕ್ರದ ಅತ್ಯಂತ ಬುದ್ಧಿವಂತ, ಸ್ವತಂತ್ರ, ಹೊಸತನ, ಮಾನವೀಯತೆ ಮತ್ತು ಭವಿಷ್ಯದ ದೃಷ್ಟಿಯ ಪ್ರತೀಕವಾದ ಕುಂಭರಾಶಿಯ ಬಗ್ಗೆ. ನನ್ನ ಕುಂಭರಾಶಿಯ ಸಹೋದರ ಸಹೋದರಿಯರೇ, ನಿಮ್ಮ ಬಗ್ಗೆ ಈ ಜಗತ್ತು ಸಾಮಾನ್ಯವಾಗಿ ಏನು ಹೇಳುತ್ತದೆ ಗೊತ್ತಾ? ಇವರು ಬೇರೆ ರೀತಿ ಯೋಚಿಸುತ್ತಾರೆ. ಇವರಿಗೆ ನಮ್ಮ ನಿಯಮಗಳು ಇಷ್ಟವಿಲ್ಲ. ಇವರು ಜನಸಾಮಾನ್ಯರಂತಲ್ಲ. ಇವರನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಇವರು ಯಾವಾಗಲೂ ಕನಸು ಕಾಣುತ್ತಿರುತ್ತಾರೆ. ಇವು ಟೀಕೆಗಳಂತೆ ಕೇಳಿಸಬಹುದು, ಆದರೆ ಸತ್ಯ ಏನು ಗೊತ್ತಾ? ನೀವು ಜನಸಾಮಾನ್ಯರಂತೆ ಇರಲು ಹುಟ್ಟಿಲ್ಲ. ನೀವು ಕುರಿಗಳ ಮಂದೆಯಲ್ಲಿ ಸೇರುವವರಲ್ಲ. ನೀವು ಕುರಿಗಾಹಿಯಾಗುವವರು. ನೀವು ಪ್ರಶ್ನೆ ಕೇಳುವವರು. ನೀವು ಹೊಸ ದಾರಿಗಳನ್ನು ಹುಡುಕುವವರು. ಇಡೀ ಜಗತ್ತು ಇಂದಿನ ಬಗ್ಗೆ ಯೋಚಿಸುತ್ತಿದ್ದರೆ ನೀವು 10 ವರ್ಷಗಳ ನಂತರದ ಭವಿಷ್ಯವನ್ನು ಇಂದೇ ನೋಡುವವರು. ಆದರೆ
ಕಳೆದ ಕೆಲವು ವರ್ಷಗಳಲ್ಲಿ ಈ ವಿಭಿನ್ನತೆ ನಿಮ್ಮನ್ನೇ ಗೊಂದಲಕ್ಕೆ ತಳ್ಳಿದೆ. ನೀವು ಅನೇಕ ಬಾರಿ ಕನ್ನಡಿಯ ಮುಂದೆ ನಿಂತು ಯೋಚಿಸಿದ್ದಿರಬಹುದು, ನಾನು ತಪ್ಪಾ? ನಾನು ಯಾಕೆ ಎಲ್ಲರಂತೆ ಇರಲಾರೆ? ಎಲ್ಲರಂತೆ ನನಗೂ ಬದುಕಲು ಯಾಕೆ ಆಗುತ್ತಿಲ್ಲ? ನನ್ನನ್ನು ಯಾರಾದರೂ ಅರ್ಥ ಮಾಡಿಕೊಳ್ಳುತ್ತಾರಾ? ಕುಂಭರಾಶಿಯವರೇ, ಎದ್ದೇಳಿ. 2026 ಈ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ಕೊಡಲು ಬರುತ್ತಿದೆ. ಇದು ನಿಮ್ಮ ಪಾಲಿಗೆ ಸ್ವಂತ ಗುರುತು ಮರುಪಡೆಯುವ, ನಿಮ್ಮ ಧ್ವನಿಗೆ ಮೌಲ್ಯ ಸಿಗುವ ಮತ್ತು ಭವಿಷ್ಯ ರೂಪುಗೊಳ್ಳುವ ವರ್ಷ. ಕುಂಭರಾಶಿಯ ಅಧಿಪತಿ ಮತ್ತು 2026ರ ಕ್ರಾಂತಿ. ಕುಂಭರಾಶಿಯ ಅಧಿಪತಿಯಾರು? ಶನಿ. ಇದರ ಜೊತೆಗೆ ಛಾಯಾಗ್ರಹ ರಾಹು ಸಹ ಅಧಿಪತಿ. ಇದು ಬಹಳ ವಿಚಿತ್ರ ಸಂಯೋಜನೆ. ಶನಿ ಎಂದರೆ ವ್ಯವಸ್ಥೆ, ಶಿಸ್ತು, ಸಂಪ್ರದಾಯ. ರಾಹು ಎಂದರೆ ಕ್ರಾಂತಿ, ಹೊಸತನ, ಬಂಡಾಯ. ಈ ಎರಡೂ ಶಕ್ತಿಗಳು ನಿಮ್ಮೊಳಗೆ ಸದಾ ಸಂಘರ್ಷ ಮಾಡುತ್ತಿವೆ. ಒಂದು ಕಡೆ ನಿಯಮ ಪಾಲಿಸಬೇಕು, ಸಮಾಜದ ಜೊತೆ ಇರಬೇಕು ಎನ್ನುವ ಶನಿಯ ಒತ್ತಡ, ಮತ್ತೊಂದು ಕಡೆ ಈ ಹಳೆಯ ನಿಯಮಗಳನ್ನು ಒಡೆದು ಹೊಸದನ್ನು ಕಟ್ಟಬೇಕು ಎನ್ನುವ ರಾಹುವಿನ ತವಕ. ಕಳೆದ ಕೆಲವು ವರ್ಷಗಳಲ್ಲಿ, ವಿಶೇಷವಾಗಿ 2023, 2024 ಮತ್ತು 2025ರ ಸಮಯದಲ್ಲಿ ಈ ಒಳಗಿನ ಸಂಘರ್ಷವೇ ನಿಮ್ಮನ್ನು ದಣಿಸಿದೆ. ನೀವು ಒಂದು ಹೆಜ್ಜೆ ಮುಂದೆ ಇಟ್ಟರೆ 2 ಹೆಜ್ಜೆ ಹಿಂದಕ್ಕೆ ಎಳೆಯಲ್ಪಟ್ಟಿದ್ದೀರಿ. 2026ರಲ್ಲಿ ಈ ಎರಡೂ ಶಕ್ತಿಗಳು ಪರಸ್ಪರ ಯುದ್ಧ ಮಾಡುವುದಿಲ್ಲ, ಒಟ್ಟಿಗೆ ಕೆಲಸ ಮಾಡುತ್ತವೆ. ನೀವು ನಿಯಮಗಳೊಳಗೆ ಇದ್ದುಕೊಂಡೇ ಬದಲಾವಣೆ ತರುವುದನ್ನು, ಶಿಸ್ತಿನಿಂದಲೇ ಕ್ರಾಂತಿ ಮಾಡುವುದನ್ನು ಕಲಿಯುತ್ತೀರಿ. ಇದೇ ಕುಂಭರಾಶಿಯ ನಿಜವಾದ ಶಕ್ತಿ. ಕಳೆದ ಕೆಲವು ವರ್ಷಗಳನ್ನು ನೆನಪಿಸಿಕೊಳ್ಳಿ. ಕೆಲಸದಲ್ಲಿ ನಿಮ್ಮ ಹೊಸ ಐಡಿಯಾಗಳನ್ನು, ನಿಮ್ಮ ಸೃಜನಾತ್ಮಕತೆಯನ್ನು ಇದು ಸಾಧ್ಯವಿಲ್ಲ, ಇದು ನಡೆಯಲ್ಲ ಎಂದು ತಳ್ಳಿಹಾಕಿರಬಹುದು. ಸಂಬಂಧಗಳಲ್ಲಿ ನಿಮ್ಮ ಸ್ವಾತಂತ್ರ್ಯವನ್ನು ಅರ್ಥಮಾಡಿಕೊಳ್ಳದೆ ನಿಮ್ಮನ್ನು ನಿಯಂತ್ರಿಸಲು ಪ್ರಯತ್ನಿಸಿರಬಹುದು. ನೀವು ಮೌನವಾಗಿ ಒಂದು ಹೆಜ್ಜೆ ಹಿಂದೆ ಸರಿದಿದ್ದೀರಿ. ಜಗಳ ಮಾಡಿಲ್ಲ, ಆದರೆ ನಿಮ್ಮೊಳಗಿನ ಪ್ರಶ್ನೆಗಳು ಶಾಂತವಾಗಿಲ್ಲ. 2026 ಈ ಮೌನವನ್ನು ನಿಮ್ಮ ಶಕ್ತಿಯಾಗಿ ಪರಿವರ್ತಿಸುವ ವರ್ಷ. ಈ ವರ್ಷ ನೀವು ಕೂಗುವುದಿಲ್ಲ, ನೀವು ಮಾಡಿ ತೋರಿಸುತ್ತೀರಿ. ಪ್ರೂಫ್. ವೃತ್ತಿ ಮತ್ತು ಜೀವನದ ದಿಕ್ಕು. ಹೊಸತನದ ಹಾದಿ. ವೃತ್ತಿ ಮತ್ತು ಜೀವನದ ದಿಕ್ಕಿನ ಬಗ್ಗೆ ಮಾತನಾಡೋಣ. ಕುಂಭರಾಶಿಯವರೇ, ನೀವು ಬೆಳಿಗ್ಗೆ ಹೋಗಿ ಸಾಯಂಕಾಲ ಬಂದು ಟಿವಿ ನೋಡುವ ರುಟೀನ್ ಕೆಲಸಕ್ಕೆ ಸೀಮಿತವಾಗುವವರಲ್ಲ. ಅದು ನಿಮಗೆ ಉಸಿರುಗಟ್ಟಿಸುತ್ತದೆ. ನಿಮಗೆ ಹೊಸ ಐಡಿಯಾ ಬೇಕು, ಹೊಸ ಸವಾಲು ಬೇಕು. ನಾನು ಏನಾದರೂ ಹೊಸದನ್ನು ಮಾಡಿದೆ ಎನ್ನುವ ತೃಪ್ತಿ ಬೇಕು. ಕಳೆದ ವರ್ಷಗಳಲ್ಲಿ ನೀವು ಕೆಲಸ ಬದಲಾಯಿಸುವ ಬಗ್ಗೆ ಅಥವಾ ಸ್ವಂತ ಏನಾದರೂ ಮಾಡುವ ಬಗ್ಗೆ ಬಹಳ ಯೋಚಿಸಿದ್ದಿರಬಹುದು. ಅಥವಾ ಒಂದೇ ಕೆಲಸ ಮಾಡ್ತಾ ಮನಸ್ಸು ಎಲ್ಲೋ ಬೇರೆ ಲೋಕದಲ್ಲಿ ಇದ್ದಿರಬಹುದು. 2026 ಈ ಗೊಂದಲಕ್ಕೆ ದಿಕ್ಕು ಕೊಡುವ ವರ್ಷ. ಟೆಕ್ನಾಲಜಿ, ಡಿಜಿಟಲ್ ಕ್ಷೇತ್ರ, ಸಾಫ್ಟ್ವೇರ್, ಸಾಮಾಜಿಕ ಸೇವೆ, ಸ್ಟಾರ್ಟ್ಅಪ್ಸ್, ರಿಸರ್ಚ್ ಅಥವಾ ಜ್ಯೋತಿಷ್ಯ ಅಥವಾ ವಿಜ್ಞಾನ ಮತ್ತು ಸೃಜನಾತ್ಮಕ ಕ್ಷೇತ್ರಗಳು ಇವು ನಿಮಗೆ ಬಲವಾದ ಮತ್ತು ಅದ್ಭುತವಾದ ಯೋಗವಿದೆ. ವ್ಯಾಪಾರ ಮಾಡುವ ಕುಂಭರಾಶಿಯವರೇ, ನೀವು ಈಗ ಇರುವ ಟ್ರೆಂಡ್ಗಳನ್ನು ಅನುಸರಿಸುವವರಲ್ಲ, ನೀವು ಟ್ರೆಂಡ್ಗಳನ್ನು ಸೃಷ್ಟಿಸುವವರು. 2026ರಲ್ಲಿ ನಿಮ್ಮ ಕ್ರೇಜಿ ಐಡಿಯಾಗಳು, ಯಾವುದು ಜನರಿಗೆ ಮೊದಲು ಹುಚ್ಚತನ ಎನಿಸಿತ್ತೋ ಅದು ಈಗ ಸರಿಯಾದ ಸಮಯದಲ್ಲಿ ಸರಿಯಾದ ಜನರ ಮುಂದೆ ಬರುತ್ತದೆ. ಜನ ಅದನ್ನು ಒಪ್ಪಿಕೊಳ್ಳುತ್ತಾರೆ. ಆದರೆ ಒಂದು ದೊಡ್ಡ ಎಚ್ಚರಿಕೆ. ಕುಂಭರಾಶಿಯವರೇ, ನೀವು ತುಂಬ ಇಂಡಿಪೆಂಡೆಂಟ್, ನಾನೇ ಎಲ್ಲವನ್ನೂ ಮಾಡಬಲ್ಲೆ ಅಂದುಕೊಳ್ಳುತ್ತೀರಿ. ಎಲ್ಲವನ್ನೂ ಒಬ್ಬರೇ ಮಾಡಲು ಹೋಗಬೇಡಿ. ಟೀಮ್ ವರ್ಕ್ ಮತ್ತು ಸರಿಯಾದ ಜನರ ಸಹಕಾರ ನಿಮ್ಮ ಯಶಸ್ಸಿನ ಕೀಲಿ. ನಿಮ್ಮ ಐಡಿಯಾ ಮತ್ತು ಬೇರೆಯವರ ಆಚರಣೆ ಸೇರಿದರೆ ಮ್ಯಾಜಿಕ್ ಆಗುತ್ತದೆ. ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ
ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60 ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಕುಂಭರಾಶಿಯವರೇ, ನೀವು ಯಾವತ್ತೂ ನನ್ನ ಜೀವನಕ್ಕೆ ಅರ್ಥವೇನು, ನಾನು ಕೇವಲ ದುಡಿದು ತಿನ್ನಲು ಹುಟ್ಟಿದ್ದೇನಾ ಎನ್ನುವ ಆಳವಾದ ಪ್ರಶ್ನೆಯೊಂದಿಗೆ ಬದುಕಿದ್ದೀರಿ. 2026 ಆ ಅರ್ಥಕ್ಕೆ ರೂಪ ಮತ್ತು ದಿಕ್ಕು ಕೊಡುವ ವರ್ಷ. ನೀವು ಸಮಾಜಕ್ಕೆ ಹೊಂದಿಕೊಳ್ಳುವುದಿಲ್ಲ, ಸಮಾಜ ನಿಮ್ಮನ್ನು ಅನುಸರಿಸುವ ಕಾಲ ಹತ್ತಿರದಲ್ಲಿದೆ. ಹಣ ಮತ್ತು ಆರ್ಥಿಕ ಸ್ಥಿತಿ, ಮನಿ ಆ್ಯಂಡ್ ಫೈನಾನ್ಸ್, ಅನಿರೀಕ್ಷಿತ ತಿರುವುಗಳು. ಹಣ ಮತ್ತು ಆರ್ಥಿಕ ಸ್ಥಿತಿಯಿಂದ ಮುಂದುವರೆಯೋಣ. ಕುಂಭರಾಶಿಯವರೇ, ನೀವು ಹಣವನ್ನು ಜೀವನದ ಅಂತಿಮ ಗುರಿಯಾಗಿ ಅಥವಾ ಸ್ಟೇಟಸ್ ಸಿಂಬಲ್ ಆಗಿ ನೋಡುವವರಲ್ಲ. ನೀವು ಹಣವನ್ನು ಸ್ವಾತಂತ್ರ್ಯ ಪಡೆಯಲು ಮತ್ತು ಸಮಾಜದಲ್ಲಿ ಬದಲಾವಣೆ ತರಲು ಬಳಸುವ ಸಾಧನವಾಗಿ ನೋಡುತ್ತೀರಿ. ಆದರೆ ಕಳೆದ ಕೆಲವು ವರ್ಷಗಳಲ್ಲಿ ಹಣದ ವಿಷಯದಲ್ಲಿ ವಿಚಿತ್ರ ಅಸ್ಥಿರತೆ ಅನುಭವಿಸಿದ್ದೀರಿ. ನಿಮ್ಮ ಬಳಿ ಅದ್ಭುತ ಐಡಿಯಾ ಇದ್ದವು, ಆದರೆ ಬಂಡವಾಳ ಕ್ಯಾಪಿಟಲ್ ಇರಲಿಲ್ಲ, ಅಥವಾ ಕೈಯಲ್ಲಿ ಹಣ ಇದ್ದರೂ ಮನಸ್ಸಿಗೆ ನೆಮ್ಮದಿಯಿರಲಿಲ್ಲ. ಎಲ್ಲಿ ಹೂಡಿಕೆ ಮಾಡಬೇಕು ಎಂಬ ಗೊಂದಲ. 2026ರಲ್ಲಿ ಈ ಸ್ಥಿತಿ ನಿಧಾನವಾಗಿ ಬದಲಾಗುತ್ತದೆ. ಆದಾಯದ ಮೂಲಗಳಲ್ಲಿ ಹೊಸ ದಾರಿಗಳು ತೆರೆಯುತ್ತವೆ. ಟೆಕ್ನಾಲಜಿ, ಆನ್ಲೈನ್ ಕೆಲಸ, ಫ್ರೀಲಾನ್ಸಿಂಗ್, ವಿದೇಶ ಸಂಪರ್ಕ ಮತ್ತು ನಿಮ್ಮ ಸ್ನೇಹಿತರ ನೆಟ್ವರ್ಕಿಂಗ್ ಮೂಲಕ ಹಣ ಹರಿಯಬಹುದು. ಹಳೆಯ ಹೂಡಿಕೆಗಳು, ಷೇರು ಮಾರುಕಟ್ಟೆ ಅಥವಾ ಕ್ರಿಪ್ಟೋದಂತಹ ಡಿಜಿಟಲ್ ಆಸ್ತಿಗಳು ಲಾಭ ತರುವ ಸಾಧ್ಯತೆಯಿದೆ. ಆದರೆ ಒಂದು ಎಚ್ಚರಿಕೆ: ರಾಹು ನಿಮ್ಮನ್ನು ಹೆಚ್ಚು ರಿಸ್ಕ್ ತೆಗೆದುಕೊಳ್ಳುವಂತೆ ಪ್ರೇರೇಪಿಸಬಹುದು. ಅತಿಯಾದ ಪ್ರಯೋಗಗಳು ಹಣಕಾಸನ್ನು ಅಸ್ಥಿರಗೊಳಿಸಬಹುದು. ಒಂದು ಗಟ್ಟಿಯಾದ, ಸುರಕ್ಷಿತವಾದ ಆಧಾರ ಮೊದಲು ಕಟ್ಟಿಕೊಳ್ಳಿ, ಆಮೇಲೆ ಪ್ರಯೋಗ ಮಾಡಿ. ಪ್ರೀತಿ, ವಿವಾಹ ಮತ್ತು ಸಂಬಂಧಗಳು, ಲವ್ ಆ್ಯಂಡ್ ರಿಲೇಶನ್ಶಿಪ್ಸ್. ಸ್ನೇಹವೇ ಪ್ರೀತಿ. ಪ್ರೀತಿ, ವಿವಾಹ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದಲೇ ಕುಂಭರಾಶಿಯವರ ಜೀವನದಲ್ಲಿ ಇದೊಂದು ದೊಡ್ಡ ಸಮತೋಲನದ ಪರೀಕ್ಷೆ. ನೀವು ಪ್ರೀತಿಯಲ್ಲಿ ಸ್ವಾತಂತ್ರ್ಯ ಬಯಸುವವರು. ಉಸಿರುಗಟ್ಟುವ ಪ್ರೀತಿ ನಿಮಗ ಬೇಡ. ಆದರೆ ಒಳಗೆ ನೀವು ನಿಜವಾದ, ಆಳವಾದ ಬೌದ್ಧಿಕ ಸಂಪರ್ಕ, ಇಂಟೆಲೆಕ್ಚುವಲ್ ಕನೆಕ್ಷನ್ ಅನ್ನು ಬಯಸುವವರು. ನಿಮ್ಮ ಹೃದಯ ಕೇಳುವುದು ಒಂದೇ: ನಾನು ನಾನಾಗಿ ಇರಬಹುದಾ ಮತ್ತು ಅದೇ ಸಮಯದಲ್ಲಿ ಪ್ರೀತಿಯನ್ನೂ ಪಡೆಯಬಹುದಾ? 2026ರಲ್ಲಿ ಈ ಪ್ರಶ್ನೆಗೆ ಉತ್ತರ ಸಿಗುತ್ತದೆ. ಯಾರು ನಿಮ್ಮ ವಿಚಿತ್ರ ಸ್ವಭಾವವನ್ನು ಒಪ್ಪಿಕೊಳ್ಳುತ್ತಾರೆ, ಯಾರು ನಿಮ್ಮ ಯೋಚನೆಗೆ, ನಿಮ್ಮ ಕನಸಿಗೆ ಗೌರವ ಕೊಡುತ್ತಾರೆ, ಅವರ ಜೊತೆ ನಿಮ್ಮ ಬಂಧ ಗಟ್ಟಿಯಾಗುತ್ತದೆ. ಯಾರು ನಿಮ್ಮನ್ನು ಬದಲಾಯಿಸಲು ಪ್ರಯತ್ನಿಸುತ್ತಾರೆ, ನೀನು ಹೀಗೆ ಇರಬೇಕು ಎಂದು ರೂಲ್ಸ್ ಹಾಕುತ್ತಾರೆ, ಅವರು ನಿಮ್ಮ ಜೀವನದಿಂದ ಹೊರಹೋಗುತ್ತಾರೆ. ವಿವಾಹಕ್ಕೆ ಕಾಯುತ್ತಿರುವ ಕುಂಭರಾಶಿಯವರಿಗೆ 2026ರಲ್ಲಿ ಸ್ನೇಹದಿಂದ ಗಟ್ಟಿಯಾದ ಸಂಬಂಧ ರೂಪುಗೊಳ್ಳುವ ಸೂಚನೆಗಳಿವೆ. ನಿಮ್ಮ ಬೆಸ್ಟ್ ಫ್ರೆಂಡ್ ನಿಮ್ಮ ಜೀವನ ಸಂಗಾತಿಯಾಗಬಹುದು. ವಿವಾಹಿತರಿಗೆ ಒಂದು ಮಾತು ಮುಖ್ಯ: ಸಣ್ಣ ಜಗಳವಾದಾಗ ಮೌನವಾಗಿ ದೂರ ಹೋಗಬೇಡಿ. ಡೋಂಟ್ ವಿತ್ಡ್ರಾ. ಮಾತನಾಡಿ. ಸಂವಹನವೇ ನಿಮ್ಮ ಸಂಬಂಧದ ರಕ್ಷಣೆ. ನಿಮ್ಮ ಸಂಗಾತಿ ನಿಮ್ಮ ಮನಸ್ಸನ್ನು ಓದಲಾರರು, ನೀವೇ ಹೇಳಬೇಕು. ಕುಟುಂಬ ಮತ್ತು ಸಾಮಾಜಿಕ ವಲಯ, ಸೋಷಿಯಲ್ ಸರ್ಕಲ್. ಹೊಸ ಬಳಗ. ಕುಟುಂಬ, ಸ್ನೇಹಿತರು ಮತ್ತು ಸಾಮಾಜಿಕ ವಲಯದ ಬಗ್ಗೆ. ಕುಂಭರಾಶಿಯವರಿಗೆ ಸ್ನೇಹಿತರೇ ಕುಟುಂಬವಿದ್ದಂತೆ. 2026ರಲ್ಲಿ ನಿಮ್ಮ ಸಾಮಾಜಿಕ ವಲಯ, ಸೋಷಿಯಲ್ ಸರ್ಕಲ್ ಬಹಳ ಬದಲಾಗಬಹುದು. ಕೆಲವರು ಯಾರು ನಿಮ್ಮ ಬೆಳವಣಿಗೆಗೆ ಅಡ್ಡಿಯಾಗಿದ್ದಾರೋ ಅವರು ನಿಮ್ಮ ಜೀವನದಿಂದ ದೂರವಾಗಬಹುದು. ಆದರೆ ಅದಕ್ಕೆ ಬದಲಾಗಿ ನಿಮ್ಮ ತರಂಗಾಂತರಕ್ಕೆ ಹೊಂದುವ, ನಿಮ್ಮನ್ನು ಪ್ರೇರೇಪಿಸುವ ಹೊಸ ಜನರು, ಹೊಸ ಗುಂಪುಗಳು ನಿಮ್ಮ ಜೀವನಕ್ಕೆ ಬರುತ್ತವೆ. ಕುಟುಂಬದೊಳಗೆ ನಿಮ್ಮ ಮಾತಿಗೆ ತೂಕ ಬರುತ್ತದೆ. ನೀವು ಬೇರೆ ಅನ್ನೋದನ್ನು, ನಿಮ್ಮ ದಾರಿ ಬೇರೆ ಅನ್ನೋದನ್ನು ಜನ ನಿಧಾನವಾಗಿ ಒಪ್ಪಿಕೊಳ್ಳಲು ಶುರುಮಾಡುತ್ತಾರೆ. ಆರೋಗ್ಯ, ಹೆಲ್ತ್, ನರಗಳ ಸೆಳೆತ ಮತ್ತು ಮನಸ್ಸು. ಆರೋಗ್ಯದ ವಿಷಯಕ್ಕೆ ಬಂದರೆ ಕುಂಭರಾಶಿಯವರೇ, ಎಚ್ಚರ. ನಿಮ್ಮ ದೇಹ ನಿಮ್ಮ ಮನಸ್ಸಿನ ಅತಿಯಾದ ವೇಗವನ್ನು ತಡೆದುಕೊಳ್ಳಲು ಕಷ್ಟಪಡುತ್ತಿದೆ. ಅತಿಯಾದ ಯೋಚನೆ, ಓವರ್ ಥಿಂಕಿಂಗ್, ಭವಿಷ್ಯದ ಚಿಂತೆ ಮತ್ತು ನರವ್ಯವಸ್ಥೆಯ ಒತ್ತಡ ಸಮಸ್ಯೆಯಾಗಬಹುದು. 2026ರಲ್ಲಿ ಕಾಲು ನೋವು, ಮೊಣಕಾಲು ಕೆಳಗೆ ನೋವು ಮತ್ತು ನಿದ್ರಾನಿವತೆ ಕಾಡಬಹುದು. ನಿಯಮಿತ ನಿದ್ರೆ ಅತ್ಯಗತ್ಯ. ಡಿಜಿಟಲ್ ಡಿಟಾಕ್ಸ್ ಅಂದರೆ ದಿನಕ್ಕೆ ಸ್ವಲ್ಪ ಹೊತ್ತು ಮೊಬೈಲ್, ಕಂಪ್ಯೂಟರ್ನಿಂದ ದೂರ ಇರುವುದು ನಿಮ್ಮ ಆರೋಗ್ಯದ ಕೀಲಿ. ಪ್ರಕೃತಿಯ ಸಂಪರ್ಕ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ. ಆಧ್ಯಾತ್ಮಿಕತೆ ಮತ್ತು ಪರಿಹಾರಗಳು, ಸ್ಪಿರಿಚುವಾಲಿಟಿ ಆ್ಯಂಡ್ ರೆಮಿಡೀಸ್. ಆಧ್ಯಾತ್ಮಿಕವಾಗಿ 2026 ಕುಂಭರಾಶಿಯವರಿಗೆ ಒಂದು ವಿಭಿನ್ನ ಅನುಭವ. ನೀವು ಕಣ್ಣು ಮುಚ್ಚಿ ನಂಬುವ ರೂಢಿಧರ್ಮದವರಲ್ಲ, ನೀವು ವೈಜ್ಞಾನಿಕವಾಗಿ, ಅನುಭವದಿಂದ ನಂಬುವವರು.
ಈ ವರ್ಷ ನಿಮ್ಮ ಆತ್ಮವೂ ಹೊಸ ದಾರಿಯನ್ನು ಹುಡುಕುತ್ತದೆ. ಧ್ಯಾನ, ಪ್ರಾಣಾಯಾಮ ಅಥವಾ ಉಸಿರಾಟ ಅಭ್ಯಾಸ ಮತ್ತು ಮುಖ್ಯವಾಗಿ ಮಾನವೀಯ ಸೇವೆ, ಹ್ಯುಮ್ಯಾನಿಟೇರಿಯನ್ ಸರ್ವಿಸ್, ಅನಾಥಾಶ್ರಮಕ್ಕೆ ಹೋಗುವುದು, ಪ್ರಾಣಿಗಳಿಗೆ ಸಹಾಯ ಮಾಡುವುದು ನಿಮ್ಮ ಮನಸ್ಸಿಗೆ ದೇವಸ್ಥಾನಕ್ಕಿಂತ ಹೆಚ್ಚು ಶಾಂತಿ ಕೊಡುತ್ತವೆ. ಸರಳ ಆದರೆ ಪರಿಣಾಮಕಾರಿ ಪರಿಹಾರಗಳು. ಶನಿ ಆರಾಧನೆ. ನಿಮ್ಮ ರಾಶಾಧಿಪತಿ ಶನಿ. ಪ್ರತಿ ಶನಿವಾರ ಶನಿದೇವರನ್ನು ಮನಸ್ಸಿನಲ್ಲಿ ಸ್ಮರಿಸಿ. ಓಂ ಶಂ ಶನೈಶ್ಚರಾಯ ನಮಃ ಮಂತ್ರ ಜಪಿಸಿ. ಸೇವೆ. ನಿರ್ಗತಿಕರಿಗೆ, ಅಂಗವಿಕಲರಿಗೆ ಅಥವಾ ಸ್ವಚ್ಛತಾ ಕಾರ್ಮಿಕರಿಗೆ ಸಹಾಯ ಮಾಡಿ. ಶನಿ ಇದಕ್ಕೆ ತುಂಬಾ ಒಲಿಯುತ್ತಾನೆ. ಬಣ್ಣ. ನೀಲಿ ಅಥವಾ ಬೂದು ಬಣ್ಣವನ್ನು ನಿಮ್ಮ ದಿನಚರಿಯಲ್ಲಿ ಬಳಸಿ. ಕಪ್ಪು ಬಣ್ಣವನ್ನು ಮಿತವಾಗಿ ಬಳಸಿ. ಜರ್ನಲಿಂಗ್. ನಿಮ್ಮ ತಲೆಯಲ್ಲಿರುವ 1000 ಯೋಚನೆಗಳನ್ನು ಒಂದು ಪುಸ್ತಕದಲ್ಲಿ ಬರೆಯಲು ಆರಂಭಿಸಿ. ಅದೇ ನಿಮ್ಮ ಮನಸ್ಸಿನ ಶುದ್ಧೀಕರಣ. ಅಂತಿಮ ಸಂದೇಶ, ವಿದಾಯ ಮತ್ತು ಹಾರೈಕೆ. ಕುಂಭರಾಶಿಯವರೇ, 2026 ನಿಮಗೆ ಹೇಳುವ ಸಂದೇಶ ಒಂದೇ. ನೀವು ಬೇರೆ, ಹೌದು, ಆದರೆ ನೀವು ತಪ್ಪಲ್ಲ. ನೀವು ಸಮಾಜದ ಹೊರಗೆ ಅಲ್ಲ, ನೀವು ಸಮಾಜಕ್ಕಿಂತ ಮುಂದೆ ಇದ್ದೀರಿ. ನಿಮ್ಮ ಸಮಯ ಈಗ ಬಂದಿದೆ. ಈ ವರ್ಷ ನಿಮ್ಮ ಧ್ವನಿ ಕೇಳಿಸಿಕೊಳ್ಳುತ್ತದೆ. ನಿಮ್ಮ ಐಡಿಯಾಗಳು ಜಗತ್ತನ್ನು ಬದಲಾಯಿಸುತ್ತವೆ. ಈ ಮಾತು ನಿಮ್ಮ ಆತ್ಮಕ್ಕೆ ತಟ್ಟಿದರೆ ನಿಮ್ಮ ಮೇಲಿನ ನಂಬಿಕೆ ಹೆಚ್ಚಿಸಲು ಕಮೆಂಟ್ನಲ್ಲಿ ಓಂ ಶನೈಶ್ಚರಾಯ ನಮಃ ಅಥವಾ ನಾನು ಸಿದ್ಧ ಎಂದು ಬರೆಯಿರಿ. ಶುಭವಾಗಲಿ. ನಿಮ್ಮ ವಿಭಿನ್ನತೆ ಗೆಲ್ಲಲಿ. ಡಿವೈನ್ ಕನ್ನಡ. ನಮಸ್ಕಾರ ಸ್ನೇಹಿತರೆ. ಡಿವೈನ್ ಕನ್ನಡ ಎಂಬ ಈ ದೈವಿಕ ಮತ್ತು ಜ್ಞಾನದ ಜಗತ್ತಿಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಇಲ್ಲಿ ನಾವು ಜ್ಯೋತಿಷ್ಯವನ್ನು ಕೇವಲ ಭವಿಷ್ಯದ ಲೆಕ್ಕಾಚಾರವಾಗಿ ಅಥವಾ ಗ್ರಹಗಳ ಒಣ ಚಲನೆಯಾಗಿ ನೋಡುವುದಿಲ್ಲ. ಇಲ್ಲಿ ನಾವು ನಿಮ್ಮ ಮೃದುವಾದ ಹೃದಯ, ನಿಮ್ಮ ಮೌನತ್ಯಾಗ, ನೀವು ಯಾರಿಗೂ ಹೇಳದೆ ಒಳಗೊಳಗೆ ಸಹಿಸಿಕೊಂಡ ನೋವು ಮತ್ತು ನಿಮ್ಮ ಆತ್ಮ ಯಾವ ಶಾಂತಿಯನ್ನು ಅಂದ್ರೆ ಪೀಸ್ ಅನ್ನು ಹುಡುಕುತ್ತಿದೆ ಅನ್ನೋದನ್ನು ಮಾತನಾಡುತ್ತೇವೆ. ಇಂದು ನಾನು ಮಾತನಾಡುತ್ತಿರುವುದು ರಾಶಿಚಕ್ರದ ಅತ್ಯಂತ ಕರುಳಾಮಯಿ, ಆಧ್ಯಾತ್ಮ, ತ್ಯಾಗ ಮತ್ತು ಸಾಗರದಷ್ಟು ಆಳವಾದ ಭಾವನೆಯ ಪ್ರತೀಕವಾದ ಮೀನರಾಶಿಯ ಬಗ್ಗೆ. ನನ್ನ ಮೀನರಾಶಿಯ ಸಹೋದರ ಸಹೋದರಿಯರೇ, ನಿಮ್ಮ ಬಗ್ಗೆ ಈ ಜಗತ್ತು ಸಾಮಾನ್ಯವಾಗಿ ಏನು ಹೇಳುತ್ತದೆ ಗೊತ್ತಾ? ಇವರು ತುಂಬಾ ಸೆನ್ಸಿಟಿವ್. ಇವರು ಯಾವಾಗಲೂ ಕನಸಿನ ಲೋಕದಲ್ಲಿರುತ್ತಾರೆ. ಇವರಿಗೆ ಪ್ರಾಕ್ಟಿಕಲ್ ಆಗಿರೋದು ಕಷ್ಟ. ಇವರು ಈ ಪ್ರಪಂಚಕ್ಕೆ ಸೇರಿದವರಲ್ಲ. ಆದರೆ ಸತ್ಯ ಏನು ಗೊತ್ತಾ? ನೀವು ದುರ್ಬಲರಾಗಿಲ್ಲ. ನೀವು ಆಳವಾಗಿ ಅನುಭವಿಸುವವರು. ನೀವು ಜಗತ್ತನ್ನು ಕೇವಲ ಕಣ್ಣಿನಿಂದಲ್ಲ, ಹೃದಯದಿಂದ ನೋಡುತ್ತೀರಿ. ಜನರನ್ನು ಕೇವಲ ಮಾತಿನಿಂದಲ್ಲ, ಆತ್ಮದಿಂದ ಅರ್ಥಮಾಡಿಕೊಳ್ಳುತ್ತೀರಿ. ಯಾರಾದರೂ ನೋವಿನಲ್ಲಿದ್ದರೆ ಆ ನೋವು ನಿಮಗೂ ಆಗುತ್ತದೆ. ಆದರೆ ಇದೇ ಒಳ್ಳೆಯ ಗುಣ ಕಳೆದ ಕೆಲವು ವರ್ಷಗಳಲ್ಲಿ, ವಿಶೇಷವಾಗಿ 2023, 2024 ಮತ್ತು 2025 ಸಮಯದಲ್ಲಿ ನಿಮ್ಮನ್ನು ತುಂಬಾ ನೋಯಿಸಿದೆ. ನೀವು ಕೊಟ್ಟಿದ್ದೀರಿ, ಲೆಕ್ಕವಿಲ್ಲದಷ್ಟು ಪ್ರೀತಿ ಕೊಟ್ಟಿದ್ದೀರಿ. ನೀವು ಕ್ಷಮಿಸಿದ್ದೀರಿ, 100 ತಪ್ಪು ಮಾಡಿದವರನ್ನೂ ಕ್ಷಮಿಸಿದ್ದೀರಿ. ನೀವು ಕಾಯುತ್ತಿದ್ದೀರಿ. ಆದರೆ ಪ್ರತಿಫಲ? ಅದು ಯಾವಾಗಲೂ ಬಂದಿಲ್ಲ. ಬದಲಿಗೆ ನಿಮ್ಮ ಒಳ್ಳೆಯತನವನ್ನು ಕೆಲವರು ಬಳಸಿಕೊಂಡರು. ರಾತ್ರಿ ಮೌನವಾಗಿರುವಾಗ, ಯಾರಿಗೂ ಕಾಣದ ಕಣ್ಣೀರು ಹಾಕುವಾಗ ಒಂದು ಪ್ರಶ್ನೆ ನಿಮ್ಮನ್ನು ಕಾಡಿರಬಹುದು. ನನ್ನ ಒಳ್ಳೆಯತನಕ್ಕೆ ಯಾವಾಗ ನ್ಯಾಯ ಸಿಗುತ್ತೆ? ನಾನು ಒಳ್ಳೆಯವನಾಗಿದ್ದೇ ತಪ್ಪಾಯಿತಾ? ಮೀನರಾಶಿಯವರೇ, ಕಣ್ಣೀರು ಒರೆಸಿಕೊಳ್ಳಿ. 2026 ಈ ಪ್ರಶ್ನೆಗೆ ಉತ್ತರ ಕೊಡಲು ಬರುತ್ತಿದೆ. ಇದು ನಿಮ್ಮ ಪಾಲಿಗೆ ಭಾವನಾತ್ಮಕ ಗುಣಮುಖತೆ, ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ನಿಮ್ಮ ಒಳಗಿನ ದೈವಿಕ ಶಕ್ತಿಯ ಜಾಗೃತಿ ಇರುವ ವರ್ಷ. ಮೀನರಾಶಿಯ ಅಧಿಪತಿ ಮತ್ತು 2026 ಕೃಪೆ. ಮೀನರಾಶಿಯ ಅಧಿಪತಿಯಾರು? ಗುರುಗ್ರಹ. ಇದರ ಜೊತೆಗೆ ಆಧುನಿಕ ಜ್ಯೋತಿಷ್ಯದ ಪ್ರಕಾರ ನೆಪ್ಚೂನ್ ಸಹ ಅಧಿಪತಿ. ಗುರು ಎಂದರೆ ಕೃಪೆ. ಗುರು ಎಂದರೆ ದೈವಿಕ ಮಾರ್ಗದರ್ಶನ. ನೆಪ್ಚೂನ್ ಎಂದರೆ ಕನಸು, ತ್ಯಾಗ, ಕರುಣೆ ಮತ್ತು ಕೆಲವೊಮ್ಮೆ ಭ್ರಮೆ, ಇಲ್ಯೂಷನ್. ಈ 2 ಶಕ್ತಿಗಳು ನಿಮ್ಮೊಳಗೆ ಒಟ್ಟಿಗೆ ಕೆಲಸ ಮಾಡುತ್ತವೆ. ಒಂದು ಕಡೆ ಎಲ್ಲವೂ ಒಳ್ಳೆಯದಾಗುತ್ತದೆ ಎಂದು ನೀವು ನಂಬುತ್ತೀರಿ. ಮತ್ತೊಂದು ಕಡೆ ನೀವು ಅತಿಯಾಗಿ ನಂಬಿ ಮೋಸ ಹೋಗುತ್ತೀರಿ. ಕಳೆದ ಕೆಲವು ವರ್ಷಗಳಲ್ಲಿ ಈ ಭ್ರಮೆಯೇ ನಿಮ್ಮನ್ನು ಗೊಂದಲಕ್ಕೆ ತಳ್ಳಿದೆ. ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಎಂಬ ಗೊಂದಲ. 2026ರಲ್ಲಿ ಗುರುನ ಶಕ್ತಿ ನಿಮ್ಮನ್ನು ಭ್ರಮೆಯಲ್ಲಿಡುವುದಿಲ್ಲ, ನಿಮ್ಮ ಕಣ್ಣು ತೆರೆಸುತ್ತದೆ. ಈ ವರ್ಷ ನೀವು ಒಂದು ದೊಡ್ಡ ಸತ್ಯವನ್ನು ಕಲಿಯುತ್ತೀರಿ. ಕರುಣೆ ಇರಬೇಕು, ಆದರೆ ಅದಕ್ಕೆ ಒಂದು ಗಡಿ ಬೇಕು. ತ್ಯಾಗ ಇರಬೇಕು, ಆದರೆ ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ತ್ಯಾಗ ಬೇಡ. ಕಳೆದ ಕೆಲವು ವರ್ಷಗಳನ್ನು ನೆನಪಿಸಿಕೊಳ್ಳಿ. ನೀವು ಸಂಬಂಧಗಳಲ್ಲಿ ನಿಮ್ಮನ್ನು ಕಳೆದುಕೊಂಡಿದ್ದೀರಿ. ಅವರು ಖುಷಿಯಾಗಿರಲಿ ಎಂದು ನಿಮ್ಮ ಖುಷಿ ಬಲಿ ಕೊಟ್ಟಿದ್ದೀರಿ. ಕೆಲಸದಲ್ಲಿ ನಿಮ್ಮ ಶಕ್ತಿಯನ್ನು ಕಡಿಮೆ ಎಂದಾಜಿಸಲಾಗಿದೆ. ನೀವು ಅನೇಕ ಬಾರಿ ನಾನು ತಪ್ಪಾ ಎಂದು ನಿಮ್ಮನ್ನೇ ಪ್ರಶ್ನಿಸಿಕೊಂಡಿದ್ದೀರಿ. ಆದರೆ ಮೀನರಾಶಿಯವರೇ, ದಯವಿಟ್ಟು ಕೇಳಿ. ಸಮಸ್ಯೆ ನಿಮ್ಮಲ್ಲಿರಲಿಲ್ಲ. ಸಮಸ್ಯೆ ನಿಮ್ಮ ಮೌಲ್ಯವನ್ನು, ನಿಮ್ಮ ವಜ್ರದಂತ ಮನಸ್ಸನ್ನು ಅರ್ಥಮಾಡಿಕೊಳ್ಳದವರಲ್ಲಿತ್ತು. 2026 ಈ ಸತ್ಯವನ್ನು ನಿಮಗೆ ಸ್ಪಷ್ಟವಾಗಿ ತೋರಿಸುವ ವರ್ಷ.
ವೃತ್ತಿ ಮತ್ತು ಜೀವನದ ದಿಕ್ಕು ಆತ್ಮತೃಪ್ತಿಯ ಕೆಲಸ. ವೃತ್ತಿ ಮತ್ತು ಜೀವನದ ದಿಕ್ಕಿನ ಬಗ್ಗೆ ಮಾತನಾಡೋಣ. ಮೀನರಾಶಿಯವರೇ, ನಿಮಗೆ ಕೆಲಸ ಎಂದರೆ ಕೇವಲ ತಿಂಗಳ ಕೊನೆಗೆ ಬರುವ ಹಣವಲ್ಲ. ನಿಮಗೆ ಅದರಲ್ಲಿ ಅರ್ಥ ಬೇಕು, ನಿಮಗೆ ಆತ್ಮತೃಪ್ತಿ ಬೇಕು. ನನ್ನ ಕೆಲಸದಿಂದ ಒಬ್ಬರಿಗಾದರೂ ಒಳ್ಳೆಯದಾಗಬೇಕು, ಯಾರಿ ಮುಖದಲ್ಲಾದರೂ ನಗು ಬರಬೇಕು ಎನ್ನುವ ಆಸೆ ನಿಮ್ಮದು. ಕಳೆದ ವರ್ಷಗಳಲ್ಲಿ ನೀವು ಕೆಲಸ ಬದಲಾಯಿಸಬೇಕೆಂದು ಅಥವಾ ಎಲ್ಲವನ್ನೂ ಬಿಟ್ಟುಬಿಡಬೇಕೆಂದು ಯೋಚಿಸಿದ್ದಿರಬಹುದು. ಅಥವಾ ನೀವು ಮಾಡುತ್ತಿರುವ ಕೆಲಸವೇ ನಿಮ್ಮ ಆತ್ಮಕ್ಕೆ, ನಿಮ್ಮ ಸ್ವಭಾವಕ್ಕೆ ಸರಿಹೋಗುತ್ತಿಲ್ಲ ಅನ್ನಿಸಿರಬಹುದು. 2026 ಈ ಗೊಂದಲವನ್ನು ಕಡಿಮೆ ಮಾಡುವ ವರ್ಷ. ಹೀಲಿಂಗ್, ನರ್ಸಿಂಗ್, ಡಾಕ್ಟರ್, ಆರ್ಟ್, ಮ್ಯೂಸಿಕ್, ಬರವಣಿಗೆ, ಕೌನ್ಸಿಲಿಂಗ್, ಸೇವಾಕ್ಷೇತ್ರ, ಎನ್ಜಿಒ, ಟೀಚಿಂಗ್ ಮತ್ತು ಆಧ್ಯಾತ್ಮಿಕ ಮಾರ್ಗದರ್ಶನ ಇವುಗಳಲ್ಲಿ ನಿಮಗೆ ವಿಶೇಷ ಮತ್ತು ಅದ್ಭುತವಾದ ಯೋಗವಿದೆ. ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮನೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ. ವ್ಯಾಪಾರ ಮಾಡುವ ಮೀನರಾಶಿಯವರೇ, ನೀವು ಮೆದುಳಿಗಿಂತ ಹೆಚ್ಚಾಗಿ ಹೃದಯದಿಂದ ನಿರ್ಧಾರ ತೆಗೆದುಕೊಳ್ಳುವವರು. ಅವನು ಪಾಪ ಎಂದು ಲಾಭ ಬಿಟ್ಟುಕೊಡುವವರು. 2026ರಲ್ಲಿ ನಿಮ್ಮ ಅಂತಃಕರಣ ನಿಮ್ಮನ್ನು ತಪ್ಪು ದಾರಿಗೆ ಕರೆದೊಯ್ಯುವುದಿಲ್ಲ. ನಿಮ್ಮ ಒಳಗಿನ ಧ್ವನಿ ಸರಿಯಾಗಿರುತ್ತದೆ. ಆದರೆ ಒಂದು ದೊಡ್ಡ ಎಚ್ಚರಿಕೆ: ಅತಿಯಾದ ಭಾವನಾತ್ಮಕ ನಿರ್ಧಾರ ಹಣಕಾಸಿನಲ್ಲಿ ನಷ್ಟಕ್ಕೆ ಕಾರಣವಾಗಬಹುದು. ವ್ಯಾಪಾರದಲ್ಲಿ ಕರುಣೆಯಿರಲಿ, ಆದರೆ ಲೆಕ್ಕಪುಸ್ತಕದ ಮೇಲೆ ಕಣ್ಣಿರಲಿ. ನಂಬಿಕೆ ಕೊಡಿ, ಆದರೆ ಲೆಕ್ಕವೂ ನೋಡಿ. ಮೀನರಾಶಿಯವರೇ, ನೀವು ಯಾವತ್ತೂ ಈ ಜಗತ್ತಿನಲ್ಲಿ ನಾನು ಇಲ್ಲಿಗೆ ಸೇರಿದವನಲ್ಲ, ನಾನೇ ಬೇರೆ ಎಂದು ಸ್ವಲ್ಪ ಹೊರಗಿನವರಂತೆ ಭಾಸ ಮಾಡಿಕೊಂಡಿದ್ದೀರಿ. 2026 ನಿಮ್ಮ ಆ ಭಿನ್ನತೆಯನ್ನು ನಿಮ್ಮ ಶಕ್ತಿಯಾಗಿ ಪರಿವರ್ತಿಸುವ ವರ್ಷ. ನೀವು ಜಗತ್ತಿಗೆ ಹೊಂದಿಕೊಳ್ಳಬೇಕಿಲ್ಲ. ಜಗತ್ತಿಗೆ ಈಗ ನಿಮ್ಮಂತಹ ಕರುಣಾಮಯಿಗಳ ಅವಶ್ಯಕತೆಯಿದೆ. ಹಣ ಮತ್ತು ಆರ್ಥಿಕ ಸ್ಥಿತಿ, ಸ್ಥಿರತೆಯ ಭರವಸೆ. ಹಣ ಮತ್ತು ಆರ್ಥಿಕ ಸ್ಥಿತಿಯಿಂದ ಮುಂದುವರೆಯೋಣ. ಮೀನರಾಶಿಯವರೇ, ನೀವು ಹಣವನ್ನು ಅಧಿಕಾರದ ಸಂಕೇತವಾಗಿ ನೋಡುವವರಲ್ಲ. ನೀವು ಅದನ್ನು ಭದ್ರತೆ ಮತ್ತು ಶಾಂತಿಯ ರೂಪವಾಗಿ ನೋಡುತ್ತೀರಿ. ಹಣವಿದ್ದರೆ ಯಾರಿಗೂ ಕೈಯೊಡ್ಡಬೇಕಿಲ್ಲ ಎಂಬ ಸ್ವಾಭಿಮಾನ ನಿಮ್ಮದು. ಆದರೆ ಕಳೆದ ಕೆಲವು ವರ್ಷಗಳಲ್ಲಿ ಹಣದ ವಿಚಾರದಲ್ಲಿ ನೀವು ಹಲವಾರು ಬಾರಿ ಮೋಸ ಹೋಗಿರಬಹುದು. ನಂಬಿದವರು ಹಣ ತೆಗೆದುಕೊಂಡು ವಾಪಸ್ ಕೊಡಲಿಲ್ಲ ಅಥವಾ ಲೆಕ್ಕ ಸರಿಯಾಗಿ ಕೊಡಲಿಲ್ಲ. ಭಾವನೆಯ ಮೇಲೆ, ಸಂಬಂಧದ ಮೇಲೆ ತೆಗೆದುಕೊಂಡ ನಿರ್ಧಾರಗಳು ಹಣಕಾಸಿನಲ್ಲಿ ಒತ್ತಡ ತಂದಿರಬಹುದು. 2026ರಲ್ಲಿ ಈ ಕಹಿ ಪಾಠಗಳು ನಿಮ್ಮ ಪರವಾಗಿ ಕೆಲಸ ಮಾಡುತ್ತವೆ. ನೀವು ಕಲಿಯುತ್ತೀರಿ. ಹೃದಯದಿಂದ ಕೊಡುವುದು ಒಳ್ಳೆಯದು, ಆದರೆ ಲೆಕ್ಕವಿಟ್ಟು ಕೊಡುವುದು ಸುರಕ್ಷಿತ. ಆದಾಯದ ಮೂಲಗಳು ನಿಧಾನವಾಗಿ ಸ್ಥಿರವಾಗುತ್ತವೆ. ಇದು ರಾತ್ರೋರಾತ್ರಿ ಶ್ರೀಮಂತರಾಗುವ ವರ್ಷವಲ್ಲ, ಆದರೆ ಹಠಾತ್ ಲಾಭಕ್ಕಿಂತ ನಿರಂತರವಾಗಿ ನದಿ ಹರಿಯುವಂತೆ ಹಣ ಹರಿಯುವ ಅನುಭವ ಬರುತ್ತವೆ. ಹೀಲಿಂಗ್, ಸೇವಾಕ್ಷೇತ್ರ, ಕಲೆ, ಆನ್ಲೈನ್ ಮಾರ್ಗಗಳು ಮತ್ತು ವಿದೇಶಿ ಮೂಲಗಳಿಂದ ಹಣಕ್ಕೆ ದಾರಿ ಮಾಡಿಕೊಡಬಹುದು. ಪ್ರೀತಿ, ವಿವಾಹ ಮತ್ತು ಸಂಬಂಧಗಳು. ಆತ್ಮಸಂಗಾತಿಯ ಹುಡುಕಾಟ. ಪ್ರೀತಿ, ವಿವಾಹ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ ಮೀನರಾಶಿಯ ಜೀವನದಲ್ಲಿ ಇದು ಕೇವಲ ಬಾಂಧವ್ಯವಲ್ಲ, ಇದು ಆತ್ಮದ ವಿಷಯ, ಸೋಲ್ ಕನೆಕ್ಷನ್. ನೀವು ಪ್ರೀತಿಯಲ್ಲಿ ಕೇವಲ ಸಂಗಾತಿಯನ್ನು ಹುಡುಕುವುದಿಲ್ಲ, ನೀವು ಆತ್ಮ ಸಂಬಂಧ ಹುಡುಕುವವರು.
ದೇಹಕ್ಕಿಂತ ಮನಸ್ಸು ಮತ್ತು ಆತ್ಮಕ್ಕೆ ಜೋಡಣೆ ಬೇಕು. ಮೌನವಾಗಿದ್ದರೂ ಅರ್ಥ ಮಾಡಿಕೊಳ್ಳುವವರು ಬೇಕು. ಆದರೆ ನಿಮ್ಮ ಸಮಸ್ಯೆ ಏನು ಗೊತ್ತಾ? ನೀವು ಅತಿಯಾಗಿ ಕೊಡುವವರು, ಗಿವರ್ಸ್, ಅತಿಯಾಗಿ ಸಹಿಸುವವರು. ಸಂಬಂಧ ಉಳಿಸಿಕೊಳ್ಳಲು ಎಷ್ಟೇ ನೋವಾದರೂ ಸಹಿಸಿಕೊಳ್ಳುತ್ತೀರಿ. 2026ರಲ್ಲಿ ಈ ಮಾದರಿ ಬದಲಾಗುತ್ತದೆ. ಯಾರು ನಿಮ್ಮ ಭಾವನೆಯನ್ನು, ನಿಮ್ಮ ತ್ಯಾಗವನ್ನು ಗೌರವಿಸುತ್ತಾರೋ, ಯಾರು ನಿಮ್ಮ ಮೌನಕ್ಕೂ ಮೌಲ್ಯ ಕೊಡುತ್ತಾರೋ, ಅವರು ನಿಮ್ಮ ಜೀವನದಲ್ಲಿ ಉಳಿಯುತ್ತಾರೆ. ಯಾರು ನಿಮ್ಮ ಒಳ್ಳೆಯತನವನ್ನು ದೌರ್ಬಲ್ಯ, ವೀಕ್ನೆಸ್ ಎಂದು ಭಾವಿಸುತ್ತಾರೋ, ಅವರು ನಿಧಾನವಾಗಿ ನಿಮ್ಮ ಜೀವನದಿಂದ ಹೊರಹೋಗುತ್ತಾರೆ. ವಿವಾಹಕ್ಕೆ ಕಾಯುತ್ತಿರುವ ಮೀನರಾಶಿಯವರಿಗೆ 2026ರಲ್ಲಿ ಕೇವಲ ಸಂಗಾತಿಯಲ್ಲ, ಆತ್ಮ ಸಂಬಂಧದ ಅನುಭವ ಕೊಡಬಲ್ಲ, ನಿಮ್ಮನ್ನು ಮಗುವಿನಂತೆ ನೋಡಿಕೊಳ್ಳಬಲ್ಲ ವ್ಯಕ್ತಿ ಸಿಗುವ ಯೋಗವಿದೆ. ವಿವಾಹಿತರಿಗೆ ಒಂದು ಮಾತು ಮುಖ್ಯ: ನಿಮ್ಮ ಭಾವನೆಗಳನ್ನು, ಅಸಮಾಧಾನಗಳನ್ನು ಒಳಗೊಳಗೆ ಇಟ್ಟುಕೊಂಡು ಕೊರಗಬೇಡಿ. ಹಂಚಿಕೊಳ್ಳುವುದೇ ನಿಮ್ಮ ಸಂಬಂಧದ ರಕ್ಷಣೆ. ನಿಮ್ಮ ಸಂಗಾತಿಯ ಬಳಿ ಮನಸ್ಸು ಬಿಚ್ಚಿ ಮಾತನಾಡಿ. ಕುಟುಂಬ ಮತ್ತು ಆರೋಗ್ಯ. ಗುಣಮುಖತೆ. ಕುಟುಂಬ, ಪೋಷಕರು ಮತ್ತು ಮಕ್ಕಳ ವಿಚಾರದಲ್ಲಿ 2026 ನಿಮಗೆ ಹೊಸ ಭಾವನೆ ತರುತ್ತದೆ. ಇಷ್ಟು ದಿನ ನೀವು ಮನೆಯಲ್ಲಿ ಎಲ್ಲರ ನೋವನ್ನು ನೀವೇ ಹೊತ್ತಿದ್ದೀರಿ, ಎಲ್ಲರ ಕಣ್ಣೀರು ಒರೆಸಿದ್ದೀರಿ. ಈ ವರ್ಷ ನಿಮಗೂ ಸಹಾಯ ಬೇಕು, ನಿಮಗೂ ಒಬ್ಬರು ಬೇಕು ಅನ್ನೋದನ್ನ ನೀವು ಒಪ್ಪಿಕೊಳ್ಳುತ್ತೀರಿ. ಪೋಷಕರ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚು ಗಮನ ಬೇಕಾಗಬಹುದು, ಆದರೆ ಅವರ ಆಶೀರ್ವಾದ ನಿಮಗೆ ದೈವ ಬಲದಂತೆ ಕೆಲಸ ಮಾಡುತ್ತದೆ. ಮಕ್ಕಳ ವಿಚಾರದಲ್ಲಿ ಅವರ ಭಾವನೆಗಳನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳುವ ಸಮಯ ಬರುತ್ತದೆ. ಆರೋಗ್ಯದ ವಿಷಯಕ್ಕೆ ಬಂದರೆ, ಮೀನರಾಶಿಯವರೇ, ನಿಮ್ಮ ದೇಹ ಬೇರೇನೂ ಅಲ್ಲ, ಅದು ನಿಮ್ಮ ಭಾವನೆಗಳ ಪ್ರತಿಬಿಂಬ. ಅತಿಯಾದ ಭಾವನಾತ್ಮಕ ಒತ್ತಡ, ನಿದ್ರೆಯ ಕೊರತೆ ಮತ್ತು ಮನಸ್ಸಿನ ಅಶಾಂತಿ ನೇರವಾಗಿ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತವೆ. 2026ರಲ್ಲಿ ನಿದ್ರೆ, ಪಾದಗಳು, ನರವ್ಯವಸ್ಥೆ ಮತ್ತು ಇಮ್ಯುನಿಟಿಯ ಕಡೆ ಸ್ವಲ್ಪ ಹೆಚ್ಚು ಕಾಳಜಿ ಬೇಕಾಗುತ್ತದೆ. ನೀರಿನಿಂದ ಹರಡುವ ಕಾಯಿಲೆ ಬಗ್ಗೆ ಎಚ್ಚರವಿರಲಿ. ಧ್ಯಾನ, ಪ್ರಾಣಾಯಾಮ, ನೀರಿನ ಪಕ್ಕ ಸಮಯ ಕಳೆಯುವುದು ಮತ್ತು ಸಾಕಷ್ಟು ನೀರು ಕುಡಿಯುವುದು ನಿಮ್ಮ ಆರೋಗ್ಯದ ಕೀಲಿ. ಆಧ್ಯಾತ್ಮಿಕತೆ ಮತ್ತು ಪರಿಹಾರಗಳು. ಆಧ್ಯಾತ್ಮಿಕವಾಗಿ 2026 ಮೀನರಾಶಿಯವರಿಗೆ ಅತ್ಯುನ್ನತ ಆತ್ಮಜಾಗೃತಿಯ ವರ್ಷ. ನೀವು ಯಾವತ್ತೂ ನಾನು ಕೇವಲ ಮನುಷ್ಯನಲ್ಲ, ಏನೋ ದೊಡ್ಡ ಶಕ್ತಿ ನನ್ನಲ್ಲಿದೆ ಎಂದು ಅನುಭವಿಸಿದ್ದೀರಿ. ಈ ವರ್ಷ ಅದಕ್ಕೆ ಉತ್ತರ ಸಿಗುತ್ತದೆ. ಧ್ಯಾನ, ಮಂತ್ರಜಪ, ಸಾಯಿಬಾಬಾ ಅಥವಾ ರಾಘವೇಂದ್ರ ಸ್ವಾಮಿಗಳಂತಹ ಗುರುಗಳ ಸಂಪರ್ಕ ಮತ್ತು ನಿಸ್ವಾರ್ಥ ಸೇವಾ ಕಾರ್ಯ ನಿಮ್ಮ ಆತ್ಮಕ್ಕೆ ಶಾಂತಿ ಕೊಡುತ್ತವೆ. ಸರಳ ಆದರೆ ಆಳವಾದ ಪರಿಹಾರಗಳು. 1. ಗುರುಸೇವೆ. ನಿಮ್ಮ ರಾಶಾಧಿಪತಿ ಗುರು. ಪ್ರತಿ ಗುರುವಾರ ಗುರುಗಳನ್ನು ಸ್ಮರಿಸಿ ಹಳದಿ ಬಣ್ಣದ ಹೂವು ಅಥವಾ ವಸ್ತ್ರವನ್ನು ಬಳಸಿ. 2. ಜಲದಾನ. ಮೀನ ಜಲತತ್ವದ ರಾಶಿ. ಬಾಯಾರಿದವರಿಗೆ ನೀರು ಕೊಡಿ, ಪ್ರಾಣಿ ಪಕ್ಷಿಗಳಿಗೆ ನೀರು ಇಡಿ, ಇದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ. 3. ಕ್ಷಮೆ. ಯಾರು ನಿಮಗೆ ನೋವು ಕೊಟ್ಟಿದ್ದಾರೋ ಅವರನ್ನು ಮನಸ್ಸಿನಲ್ಲೇ ಕ್ಷಮಿಸಿಬಿಡಿ, ಇದು ಅವರಿಗಲ್ಲ, ನಿಮ್ಮ ಶಾಂತಿಗಾಗಿ. 4. ಬರವಣಿಗೆ. ನಿಮ್ಮ ಒಳಗಿನ ಭಾವನೆಗಳನ್ನು, ನೋವನ್ನು ಒಂದು ಡೈರಿಯಲ್ಲಿ ಬರೆಯಲು ಆರಂಭಿಸಿ, ಅದೇ ನಿಮ್ಮ ಹೀಲಿಂಗ್. ಅಂತಿಮ ಸಂದೇಶ. ವಿದಾಯ ಮತ್ತು ಹಾರೈಕೆ. ಮೀನರಾಶಿಯವರೇ, 2026 ನಿಮಗೆ ಹೇಳುವ ಸಂದೇಶ ಒಂದೇ: ನೀವು ಹೆಚ್ಚು ಅನುಭವಿಸಿದ್ದೀರಿ, ನಿಜ, ಆದರೆ ನೀವು ಸೋತಿಲ್ಲ. ನೀವು ಮೌನವಾಗಿ ಸಹಿಸಿದ್ದೀರಿ, ನಿಜ, ಆದರೆ ನೀವು ದುರ್ಬಲರಾಗಿಲ್ಲ. ಈ ವರ್ಷ ನಿಮ್ಮ ಮೃದು ಹೃದಯವೇ ನಿಮ್ಮ ಶಕ್ತಿಯಾಗಿ ಬದಲಾಗುತ್ತದೆ. ದೈವ ನಿಮ್ಮ ಜೊತೆಗಿದೆ. ಈ ಮಾತು ನಿಮ್ಮ ಆತ್ಮಕ್ಕೆ ತಟ್ಟಿದರೆ ಶಾಂತಿ ಸಿಗಲು ಕಮೆಂಟ್ನಲ್ಲಿ ಓಂ ನಮೋ ನಾರಾಯಣಾಯ ಅಥವಾ ಶಾಂತಿ ಎಂದು ಬರೆಯಿರಿ. ಶುಭವಾಗಲಿ. ನಿಮ್ಮ ಕನಸುಗಳು ನನಸಾಗಲಿ. ಡಿವೈನ್ ಕನ್ನಡ.